ಹಾಯ್ ಹಲೋ ನಮಸ್ಕಾರ. ಜೈ ಅದ್ವಿತಿ ದೀಪಾವಳಿ ಬ್ಲಾಸ್ಟ್ಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ಸಮಸ್ತ ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ದೀಪವನ್ನು ಹಚ್ಚೋದಕ್ಕೆ ರೆಡಿಯಾಗಿದ್ದೀವಿ. ದೀಪಾವಳಿ ಬ್ಲಾಸ್ಟ್ ಅಂದರೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇರಲೇಬೇಕು. ಆದರೆ ಇವರು ಬೆಂಕಿ ಹಚ್ಚೋರಲ್ಲ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂಟು, ಆದರೆ ಆ್ಯಕ್ಟಿಂಗ್ನಲ್ಲಿ ಭಾರಿ ಘಾಟು. ಕರಾವಳಿ ಬ್ಯೂಟಿ ಅದ್ವಿತಿ ಶೆಟ್ಟಿ ಅವರು ನಮ್ಮ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ. ಅದ್ವಿತಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒನ್ಸ್ ಅಗೇನ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಹಾಗೂ ಎಲ್ಲ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಚ್ತಾ ಇದ್ದೀರಾ ಬೆಂಕಿ? ನಾವು ಬೆಂಕಿ ಹಚ್ಚೋರಲ್ಲ, ಬೆಂಕಿನ ಆರಿಸೋರು. ಬಟ್ ಐ ಮೀನ್ ನನಗೆ ದೀಪಾವಳಿ ಅಂತ ಹೇಳಿದ ತಕ್ಷಣ ನಾನು ಸೇ ನೋ ಟು ಕ್ರ್ಯಾಕರ್ಸ್, ನನಗಂತೂ ಇಷ್ಟನೇ ಇಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ನಿಮ್ಮ ಕ್ವಶನ್ ಏನಾದರೂ ಅದು ಇತ್ತಿದ್ದೆ ಇವಾಗಲೇ ಉತ್ತರ ಕೊಟ್ಬಿಟ್ಟೆ. ಮತ್ತೆ ಹೇಗಿದೆ ಈಗಿನ ದೀಪಾವಳಿ? ನಿಮಗೆ ಬತ್ತಿ ಹಚ್ಚಿ ಅಭ್ಯಾಸ ಇದೆಯಾ? ಇಲ್ಲ. ಹುಡುಗಿರ್ದು ಅದೇ ಕೆಲಸ ಅಲ್ವಾ? ಅದಕ್ಕೆ ಇಲ್ಲ ಅಂತೆಲ್ಲ, ಹುಡುಗಿನೇ ನಾನು, ಬಟ್ ಇಲ್ಲ ಹಚ್ಚೋ ಅಭ್ಯಾಸ ಇಲ್ಲ. ಬಟ್ ಅದೇ ಹೇಳ್ದಂಗೆ ನನಗೆ ದೀಪಾವಳಿ ಅಂತ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ದೀಪಗಳು. ಬಿಕಾಸ್ ನಮ್ಮ ಮನೆಯಲ್ಲಿ ಆ ದೀಪನ ಇಡೋದಿದೆಯಲ್ಲ, ಅದು ನನ್ನ ಫೇವ್ರೆಟ್ ಥಿಂಗ್. ಬಟ್ ಐ ಥಿಂಕ್ ಇವಾಗ 2 ವರ್ಷದಿಂದ ನಾನು ದೀಪಾವಳಿ ಅಷ್ಟೊಂದು ಆಚರಿಸಿಲ್ಲ, ಅಂದರೆ ಅಪ್ಪ ತೀರ್ಕೊಂಡ ಮೇಲೆ. ಬಿಕಾಸ್ ಅವರಿದ್ದಾಗ ಯೂಶ್ವಲಿ ಅದೊಂದು ಟ್ರೆಡಿಷನ್ ಇತ್ತು, ಮನೆಯಲ್ಲಿ ದೀಪ ಹಚ್ಚೋದು ಎಲ್ಲರೂ ಸೇರಿಕೊಂಡು. ಆ ಎಕ್ಸೈಟ್ಮೆಂಟ್ ನಂಗೆ ಇವಾಗ ಬರ್ತಾ ಇಲ್ಲ. ಬಟ್ ಒಂದು ಅಡ್ವಾಂಟೇಜ್ ಅಥವಾ ಒಂದು ಖುಷಿ ವಿಷಯ ಏನಂದರೆ, ಈ ಥರ ಇಂಟರ್ವ್ಯೂಸ್ ಇರುತ್ತೆ ದೀಪಾವಳಿ ಟೈಮಲ್ಲಿ. ಸೊ ಬೇರೆ ಬೇರೆ ಯುನೋ ಜಾಗಗಳಲ್ಲಿ ಹೋಗಿ ಆ ದೀಪಾವಳಿ ಸಂಭ್ರಮನ ನಾವೊಂದು ಸಂಭ್ರಮಿಸೋಕ್ಕೆ ಒಂದು ಕಾರಣ ಆಗುತ್ತೆ. ಬಟ್ ಅದರ್ವೈಸ್ ನಂಗೆ ದೀಪಾವಳಿ ಅಂದರೆ ತುಂಬ ಇಷ್ಟ. ಬಿಕಾಸ್ ಬೆಳಕು ಅಲ್ವಾ, ಲೈಟ್. ಯಾವತ್ತೂ ಎಲ್ಲರಿಗೂ ಲೈಟ್ ಆಗಿರ್ಬೇಕಲ್ಲ ಲೈಫಲ್ಲಿ. ಹೌದು, ಆ ಥರ. ನೋಡಿ, ಇಂಗ್ಲೀಷಲ್ಲಿ ದೇರ್ ಇಸ್ ನೋ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತಾರೆ. ಆದರೆ ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿದ್ದೀರಾ. ಈ ವರ್ಷ ನಿಮಗೆ ತುಂಬ ಸ್ಪೆಷಲ್ಲು. ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಬ್ಯುಸಿ ಆಗಿದ್ದೀರಾ. ಸ್ವಲ್ಪ ಬ್ಯುಸಿ ಇದ್ದರೂ ಕೂಡ ನಾನು ಬೇರೆ ಸೆಲೆಕ್ಟಿವ್ ಆಗಿ ಮಾಡಬೇಕು ಅನ್ನೋಂಥ ಒಂದು ಆಸೆಯಲ್ಲೇ ಬಂದಿದ್ದೀರಾ. ಈ ದೀಪಾವಳಿ ಎಷ್ಟು ಸ್ಪೆಷಲ್ಲು ಆ ನಿಟ್ಟಿನಲ್ಲಿ ನೋಡೋದಾದರೆ, ಆರ್ಟಿಸ್ಟಿಕ್ ಆಗಿ? ನಿಜ ಹೇಳಬೇಕು ಅಂದರೆ 1 ವರ್ಷ ಮುಂಚೆ ಏನು ನಿಮ್ಗೇನು ಸಿನಿಮಾ ಆಪರ್ಚುನಿಟಿ ಇಲ್ವಾ ಅಂತ ಕೇಳ್ತಾ ಇದ್ರು ಪ್ರಶ್ನೆನ. ಬಟ್ ಮೊನ್ನೆ ನನ್ನ ಜೈ ಸಿನಿಮಾ ಟೀಸರ್ ಲಾಂಚ್ ಆಗಲಿ ಅಥವಾ ಸಾಂಗ್ ಲಾಂಚಲ್ಲಿ ಬ್ಯುಸಿ ಆಗಿರೋ ಆರ್ಟಿಸ್ಟ್ ನೀವು ಅಲ್ವಾ ಅಂತಂದರು. ಆ ಒಂದು ಶಬ್ದ ಇದೆಯಲ್ಲ, ತುಂಬ ಡಿಫ್ರೆನ್ಸ್ ಮಾಡುತ್ತೆ ಒಂದು ಆರ್ಟಿಸ್ಟ್ಗೆ. ಬಿಕಾಸ್ ಎಷ್ಟು ಕಷ್ಟ ಇದೆ ಈ ಇಂಡಸ್ಟ್ರಿ ಅಂತ ನಿಮ್ಗೆ ಗೊತ್ತು. ಆ ನಿಟ್ಟಿನಲ್ಲಿ ನನಗೆ ದೀಪಾವಳಿ ತುಂಬ ಸ್ಪೆಷಲ್. ಯಾಕಂದರೆ ಜೈ ಸಿನಿಮಾ ರಿಲೀಸ್ ಆಗ್ತಿದೆ ನವೆಂಬರ್ 14th. ಅದು ಬಿಟ್ಟು ನನ್ನ ತಮಿಳ್ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ, ಇನ್ನೊಂದು ತುಳು ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ. ಸೊ ನನಗೆ ಐ ಥಿಂಕ್ ಇಷ್ಟು ಹೇಳ್ಕೊಳ್ಳೋದಕ್ಕಾದರೂ ದೀಪಾವಳಿ ಹಬ್ಬದ ದಿನ ಇದೆಯಲ್ಲ, ಅದೇ ಖುಷಿ ನನಗೆ. ಐ ಥಿಂಕ್ ಈ ವರ್ಷ ನನಗೆ ತುಂಬಾ ಸ್ಪೆಷಲ್. ನೋಡಿ, ದೀಪಾವಳಿ ಅಂದರೆ ನಮಗೆ ನೆನಪಾಗೋದು ಬೆಳಕು, ಒಂದು ಎನ್ಲೈಟ್ಮೆಂಟ್ ಅಂದ್ಕೊಳ್ಳೋಣ ಒಂದು ಆ್ಯಕ್ಟರ್ ವೇಯಲ್ಲಿ. ದೀಪಾವಳಿನ ಒಬ್ಬ ನಟಿಯಾಗಿ ಆಚರಿಸೋದಕ್ಕೂ ಮಾಮೂಲಿ ಪರ್ಸನ್ ಆಗಿ ಆಚರಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವು? ಅದೇ ಯೂಶ್ವಲಿ ನಮ್ಮ ಊರಲ್ಲಿ ಇಡೀ ಮನೆಗೆ ನಾವು ದೀಪ ಹಚ್ಬಿಟ್ಟು, ನನಗೆ ಅದು ಫೇವ್ರೆಟ್ ಥಿಂಗ್ ಟು ಬಿ ಆನೆಸ್ಟ್. ನನಗೆ ಇಲ್ಲೂ ಅಷ್ಟೇ, ಬೆಂಗಳೂರು ಮನೆಯಲ್ಲೂ ಅಷ್ಟೇ, ನನಗೆ ಪರ್ಸ್ನಲಿ ಮನೆ ಡೆಕೋರೇಟ್ ಮಾಡೋದು, ಕ್ಯಾಂಡಲ್ ಹಚ್ಚೋದು, ಅದು ಒಂಥರ ಈ ಕ್ಯೂಟ್ ಆಗಿರೋ ಇವಾಗೆಲ್ಲ ಫ್ಯಾನ್ಸಿ ಬಂದಿದೆ ಬಿಡಿ, ಡೆಕೋರೇಷನ್ಸ್ಗಳನ್ನು ಇಡೋದು, ಇದು ತುಂಬ ಇಷ್ಟ ನನಗೆ. ಲೈಕ್ ಅದು ನನ್ನ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಬೆಂಗಳೂರಲ್ಲಿ ಇದ್ದಾಗ ಜಾಸ್ತಿ ನಾವು ಅಪಾರ್ಟ್ಮೆಂಟಲ್ಲಿ ಇರೋದು. ನಾನು ಬಾಲ್ಕನಿಯಲ್ಲಿ ನಿಂತರೆ ಇಡೀ ಪೂರ್ತಿ ನಮ್ಮ ಏರಿಯಾ ಕಡೆಯಲ್ಲಿ ಎಲ್ಲ ದಿವಾಲಿ ಕ್ರ್ಯಾಕರ್ಸ್ ಬರ್ಸ್ಟ್ ಅಂದರೆ ಇದು ಮಾಡ್ತಿರ್ತಾರಲ್ಲ, ನನಗೆ ಇಷ್ಟ ಇಲ್ಲ ಅದು. ಬಟ್ ಆ ಎತ್ತರದಿಂದ ನೋಡೋಕ್ಕೆ ಒಂಥರ ಖುಷಿ ನನಗೆ. ಅದು ಒಂದಾದರೆ, ಇನ್ನೊಂದೇನೆಂದರೆ ಆಚರಣೆ ಅಂತ ಬಂದರೆ ಅದೇ ಹೇಳಿದ್ದು, ದೀಪ ಹಚ್ಚೋದೇ ಒಂದು ಖುಷಿ ವಿಷಯ. ಅದೇ ಮೇನ್ ಆ್ಯಕ್ಚುಲಿ ನಮಗೆ. ಸೊ ಅದು ಬಿಟ್ಟು ಊಟ ಇದ್ದಿದೆ ನಾರ್ಮಲ್ ಥಿಂಗ್. ನೋಡಿ, ನೀವು ತುಂಬ ಬ್ಯುಸಿಯಾಗಿದ್ರಿ, ಬ್ರ್ಯಾಂಡ್ ಶೂಟ್ಸು, ಬೇರೆ ಬೇರೆ ಸೋಷಿಯಲ್ ಕಮಿಟ್ಮೆಂಟ್ಗಳಿತ್ತು.
ನಿಮ್ಮನ್ನು ಕರೆದು ನಮ್ಮ ವಾಯ್ಸ್ಗಳೇ ಹೊಟ್ಟೋಗಿದೆ. ಏನಾದ್ರು ಶಾಪ ಹಾಕಿದ್ರ ಬೈಕೊಂಡ್ರ ಅಂತ? ಅಯ್ಯಪ್ಪ ಏನೇ, ನನ್ನ ವಾಯ್ಸು ಹೋಗಿದೆ, ಇದು ನನ್ನ ಒರಿಜಿನಲ್ ವಾಯ್ಸ್ ಅಂತೂ ಅಲ್ಲ. ಸೊ ಇವಾಗ ನಾನು ನಿಮಗೆ ಕೇಳಬೇಕು, ನೀವು ಕರೆಯೋ ಮುಂಚೆನೆ ಹೇಳಿ ಶಾಪ ಹಾಕಿದ್ರೆ ಹೆಂಗೆ? ಇವ್ರ ಬರೋವಾಗ ಇವ್ರ ವಾಯ್ಸ್ ಬೇರೆ ಇರಬೇಕು ಅಂತ ಇಲ್ಲ ಅಲ್ಲ. ನೋಡಿ, ಮೈನಸ್ ಯಾವಾಗ್ಲೂ ಪ್ಲಸ್ಸೇ ಆಗುತ್ತೆ ಅಲ್ವಾ? ಬಟ್ ಲೈಫಲ್ಲಿ ನನ್ನ ಇರೋ ರೀತಿ ಹೆಂಗಂದ್ರೆ, ಯಾವತ್ತಿಗೂ ಕೆಟ್ಟದ್ದು ಯಾರಿಗೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಏನಾದರೂ ತಪ್ಪು ಮಾಡಿದ್ರು ಅದನ್ನು ನಾನು ಒಪ್ಕೋಬೇಕು, ಅದು ನನ್ನ ಕ್ಯಾರೆಕ್ಟರು. ಇನ್ನೊಂದೇನೆಂದರೆ, ಈ ಸಲ ದೀಪಾವಳಿಗೆ ನಿಮಗೆ ಬಿಟ್ಟು ಬೇರೆ ಯಾರಿಗೆ ಇಂಟರ್ವ್ಯೂ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮು ಇರಲಿಲ್ಲ. ಬಿಕಾಸ್ ಇದು ಕೆಲಸಗಳಿತ್ತು. ಆಮೇಲೆ ಅದರ ಜೊತೆ ನೀವು ಹೇಳ್ದಂಗೆ ಬ್ರ್ಯಾಂಡ್ ಶೂಟ್ಸ್ಗಳು ನಾನು ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಆಗಿಲ್ಲ. ಬಟ್ ನೀವು ಹೇಳಿದಾಗ ನನಗೆ ಗಂಟ್ಲು ನೋವು ಸ್ಟಾರ್ಟ್ ಆಗಿದ ತಕ್ಷಣ ನಾನು ಅಂದ್ಕೊಂಡೆ, ಇವಾಗ ಅಲ್ಲಿ ಒಪ್ಕೊಂಡು ಬೇರೆ ಆಗಿದೆ. ಬಿಕಾಸ್ ನಾನು ಯಾವತ್ತೂ ಯಾವ ಕೆಲಸದಲ್ಲೂ ಎಲ್ಲೂ ಒಪ್ಕೊಂಡ್ರೆ ನಿಮಗೆ ಗೊತ್ತು, ನಾನು ಬಂದೇ ಬರ್ತೀನಿ. ನನ್ನ ಟೆನ್ಷನ್ ಅಂದರೆ ಟೆನ್ಷನ್, ಬರೀ ಬಿಸಿ ನೀರು ಕುಡಿತಾನೆ ಇದ್ದೀನಿ ನಾನು. ಬಿಕಾಸ್ ಇಲ್ಲಿ ಬಂದು ನಾನಿನ್ನು ಈ ತರ ಆಗ್ಬಾರ್ದಪ್ಪ ದೇವ್ರೆ ಪ್ಲೀಸ್ ಅಂತ ಹೇಳಿ ಫುಲ್ ಮೈಮ್ ಆಕ್ಟಿಂಗು. ಆಮೇಲೆ ನಿಮ್ಗೆ ಚಾನೆಲ್ಗೆ ಹೇಳ್ಬೋದು, ಏನಿದು ಹೊಸ ಕಲಾವಿದನ್ನ ಕರೆಸ್ಬಿಟ್ಟು ಕೂರ್ಸಿದೀರಾ ನೋಡಿ. ನಾನಂತೂ ಶಾಪ ಹಾಕಿಲ್ಲ ನಿಮ್ಗೆ. ನೀವ್ ಯಾಕೆ ಅನ್ಕೊಂಡ್ರಿ ನಾನ್ ನಿಮ್ಗೆ ಶಾಪ ಹಾಕಿರ್ತೀನಿ? ನಾನು ಯಾರಿಗೂ ಕೆಟ್ಟದು ಬಯಸಲ್ಲ. ಅಲ್ಲ, ನಾನು ಯಾಕೆ ನಿಮ್ ಶಾಪ ಹಾಕಿರ್ತೀನಿ ಅಂತ ಅನ್ಕೋತೀರಾ? ನಿಮ್ಮ ಐ ಥಿಂಕ್ ನಾನು ಇಂಡಸ್ಟ್ರಿ ಬಂದಿದ್ದ ಟೈಮ್ ಇಂದ, ಲೈಕ್ ಯಾವಾಗ ನನಗೆ ಸಿನಿಮಾಗಳು ಬಂತು, ಐ ಥಿಂಕ್ ಆ ಜರ್ನಿಯಿಂದ ನೀವು ನಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಆ್ಯಂಡ್ ಅದು ನಾನು ಯಾವತ್ತಿಗೂ ಗ್ರೇಟ್ಫುಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಂಗಿರುವಾಗ ನಾನು ನಿಮ್ಗೆ ಯಾಕೆ ಶಾಪ ಹಾಕ್ತೀನಿ? ಇವಾಗ ನಿಮ್ಮ ರೆಕಾರ್ಡಿಂಗ್ ಇದರಲ್ಲೇ ಹೇಳ್ಬಿಡ್ತೀನಿ, ಇವ್ರು ಬೇಗ ಗುಣ ಆಗಿ ವಾಯ್ಸ್ ಕಿರ್ಚೋ ಥರ ವಾಯ್ಸ್ ಬಂದ್ಬಿಡ್ಲಿ. ನೋಡಿ, ದೀಪಾವಳಿ ನಾವೆಲ್ಲ ಆರೋಗ್ಯಕರವಾಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋಂಥ ಒಂದು ಮೆಸೇಜು ಹೋಗ್ತಾ ಇದೆ ಇದರಿಂದ. ಹೌದು, ಬಟ್ ಏನು ಗೊತ್ತಾ, ಇವಾಗಿದ್ದು ಏನು ಹೇಳ್ತಾರೆ, ಟೆಕ್ನಾಲಜಿನೋ ಅಥವಾ ಪೊಲ್ಯೂಷನೋ ಅಥವಾ ಅದರಿಂದನೋ ನನಗೆ ಗೊತ್ತಿಲ್ಲ. ಬಟ್ ಲೈಕ್ ಲಿಟ್ರಲಿ ನಾನು ಯಾರ ಹತ್ರ ಮಾತಾಡ್ತೀನಿ ಎಲ್ಲರೂ ಗಂಟ್ಲು ನೋವು ಅಂತಿದ್ದಾರೆ. ನಾನು ಯೂಶಲಿ ಜಾಸ್ತಿ ಐಸ್ ಕ್ರೀಮ್ ಎಲ್ಲ ತಿನ್ನೋಳಲ್ಲ. ಬಟ್ ಏನಕ್ಕೆ ಗಂಟ್ಲು ನೋವು ಅಮ್ಮ ಕೇಳ್ತಿದ್ದಾರೆ, ಕೋಲ್ಡ್ ಏನಾದರೂ ತಿಂದೆ? ಏನು ತಿಂದೇ ಇಲ್ಲ, ನಂಗೆ ಗೊತ್ತಿಲ್ಲ ಏನಕ್ಕೆ ಗಂಟ್ಲು ನೋವು ಬಂತು ಅಂತ. ಬಟ್ ಐ ಥಿಂಕ್ ಆರೋಗ್ಯ ಇದ್ದರೆ ನಾವು ಏನು ಸಾಧನೆ ಮಾಡೋಕ್ಕೂ ಆಗುತ್ತೆ, ಅದು ಫಸ್ಟ್ ಥಿಂಗ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಐ ಮೀನ್ ಲೈಫ್ ಸ್ಟೈಲು ಎಲ್ಲದೂ ಆ ಥರ ಆಗಿಬಿಡುತ್ತೆ ಮನುಷ್ಯದು. ಕೆಲವರು ಎಷ್ಟೇ ಜಿಮ್ ಮಾಡಿದ್ರೂ ಹುಷಾರು ತಪ್ತಾರೆ. ಸೊ ಐ ಥಿಂಕ್ ಅದು ನಮ್ಮ ಪೊಲ್ಯೂಷನ್, ಎಷ್ಟು ಟ್ರಾಫಿಕ್, ಎಷ್ಟು ಪೊಲ್ಯೂಷನ್. ಸೊ ಫಸ್ಟ್ ಅದನ್ನೆಲ್ಲ ಪೊಲ್ಯೂಷನ್ನ ಕಮ್ಮಿ ಮಾಡಬೇಕು. ಜೈ ಹೋ ಅನ್ನುವಂಥ ಒಂದು ಸ್ಲೋಗನ್ ಹೇಳೋ ಟೈಮ್ ಬಂದಿದೆ. ಜೈ ಸಿನಿಮಾ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ಕಂಪ್ಲೀಟು ಆಗಿದೆ, ಇನ್ನೇನು ತೆರೆಗೆ ಬರುವಂಥ ಒಂದು ಖುಷಿಯಲ್ಲಿದ್ದೀರಾ. ಕರಾವಳಿ ಪ್ರತಿಭೆಗಳ ಒಂದು ಖಜಾನೆ ಅಂತ ಹೇಳ್ಬೋದು. ನೀವು, ರೂಪೇಶ್ ಶೆಟ್ಟಿ ಇದ್ದಾರೆ, ಬಾಲಿವುಡ್ ಅಣ್ಣ ಸುನಿಲ್ ಶೆಟ್ಟಿ ಅವರು ಇದ್ದಾರೆ. ಆ ಸಿನಿಮಾ ಒಂದು ಅನುಭವವಾಗಿ ನಿಮಗೆ ಯಾವಾಗಲೂ ಕೂಡ ತೆರೆದುಕೊಳ್ತಾ ಹೋಗುತ್ತೆ. ಎಷ್ಟು ಖುಷಿ ಕೊಡ್ತು ಈ ಪ್ರಾಜೆಕ್ಟ್? ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಪ್ರಾಜೆಕ್ಟ್ ಅಂತ ನಾನು ಪಕ್ಕಕ್ಕಿಟ್ಟರೆ ಭಾಷೆ, ಬಿಕಾಸ್ ನನ್ನ ಮದರ್ ಟಂಗ್, ನನ್ನ ಮಾತೃಭಾಷೆ ತುಳು. ಇಂಡಸ್ಟ್ರಿಯಲ್ಲಿ ಇವಾಗ ಬಂದು 10 ವರ್ಷ ಆಯಿತು. ಆ್ಯಂಡ್ ಒಂದಿತ್ತು ಆಸೆ, ಅಂದರೆ ನಮ್ಮ ತುಳು ಸಿನಿಮಾ ಮಾಡಿನೇ ನಾನು ನೆಕ್ಸ್ಟ್ ಏನೇ ಇರಲಿ ನಾನು ತುಳು ಸಿನಿಮಾ ಮಾಡಲೇಬೇಕು ಅನ್ನೋ ಆಸೆ ಇತ್ತು. ಬಟ್ ಅದೇನೋ ಟೈಮಿಂಗು ಬಂದಿರಲಿಲ್ಲ. ಕರೆಕ್ಟಾಗಿರೋ ಸಬ್ಜೆಕ್ಟ್ ಕಾಯ್ತಾ ಇದೆ, ಒಂದು ಪಾತ್ರಕ್ಕೆ ಕಾಯ್ತಾ ಇದೆ. ಆ್ಯಂಡ್ ಅದೇ ಟೈಮಲ್ಲಿ ರೂಪೇಶ್ ಅವರು ಅಪ್ರೋಚ್ ಮಾಡಿದಾಗ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ನನಗೆ ಅವರು ಅಪ್ರೋಚ್ ಮಾಡೋ ಮುಂಚೆನೇ ಗೊತ್ತಿತ್ತು. ಜೈ ಅಂತ ಒಂದು ಸಿನಿಮಾ ಬರ್ತಿದೆ, ದೊಡ್ಡ ಬಿಗ್ ಬಜೆಟ್ ಇನ್ ತುಳು ಇಂಡಸ್ಟ್ರಿ ಅಂತ. ಓಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೇ ಅದಕ್ಕೆ ಹೀರೋಯಿನ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಒಂದು ನಮ್ಮ ಊರಲ್ಲಿ ಶೂಟಿಂಗ್ ಮಾಡಿದ್ದು, ಇನ್ನೊಂದು ಆಬ್ವಿಯಸ್ಲಿ ನನ್ನ ಮಾತೃಭಾಷೆಯಲ್ಲಿ ಎಲ್ಲರ ಹತ್ರನೂ ಮಾತಾಡೋದು ತುಳುವಲ್ಲೇ, ಡೈಲಾಗು ತುಳುವಲ್ಲೇ ಎಲ್ಲದು. ಇನ್ನೊಂದು ಮಧ್ಯಾಹ್ನ ಮೀನು ಊಟ ಅಂತೂ ಮಿಸ್ ಮಾಡದೆ ಇರ್ತಾಯಿತ್ತು. ಕೋರಿ ಸುಕ್ಕ, ಫಿಶ್ ಫ್ರೈ ಅಂತೂ ಮಿಸ್ ಮಾಡದೆ ಇತ್ತು. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಇರ್ತಿತ್ತು. ಬಿಕಾಸ್ ಏನಂದ್ರೆ ಅದು ನೋಡಿ, ನಮಗೆ ಬೆಂಗಳೂರಲ್ಲಿ ಶೂಟಿಂಗಲ್ಲೆಲ್ಲ ಎಲ್ಲ ದಿನ ಸಿಗಲ್ಲ, ಬಿಕಾಸ್ ಆಬ್ವಿಯಸ್ಲಿ ಫಿಶ್ ಎಲ್ಲ ಇರಲ್ಲ. ಬಟ್ ಅಲ್ಲಿ ನಮ್ಗೆ ಅದು ನಮ್ಮದು ಡೈಲಿ ಊಟನೇ ಅದಲ್ವ, ಇವಾಗ ಮುದ್ದೆ ಇದ್ದಂಗೆ ನಮ್ಗೆ ಅದೇ. ಸೊ ಇದು ನನಗೆ ಈ ಥರ 3 ರೀಸನ್ಸ್ ಇದೆ. ಬಟ್ ತುಂಬ ಖುಷಿ ಆಯಿತು ನನಗೆ, ಬಿಕಾಸ್ ಎಲ್ಲ ಯಾರು ಆ್ಯಕ್ಟರ್ಸ್ ಅಂತಿದ್ದೀನಿ, ತುಳು ಬಂದುಬಿಡ್ತು ಫ್ಲೋವಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲ ದೊಡ್ಡ ಕಲಾವಿದರು. ಸೊ ಅವ್ರ ಜೊತೆ ನನಗೆ ಒಂದು ಎಷ್ಟು ಕಲಿಯೋಕ್ಕೆ ಸಿಕ್ತು ಅಂತಂದರೆ, ಲೈಕ್ ಲಿಟ್ರಲಿ ಅದು ಚಿಕ್ಕ ಮೈನ್ಯೂಟ್ ಥಿಂಗ್ ಕೂಡ, ಸೆಟ್ಟಲ್ಲಿ ಇರೋದ್ರಿಂದ ಹಿಡಿದು ಡೈಲಾಗ್ಸ್ ತಗೊಳ್ಳೋದ್ರಿಂದ ಹಿಡಿದು ಅವ್ರ ಪ್ರಿಪರೇಷನ್ ಮಾಡೋ ರೀತಿ ಆಗಲಿ ಪ್ರತಿಯೊಬ್ಬರಿಂದ ನನಗೆ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಸುನಿಲ್ ಶೆಟ್ಟಿ ಸರ್ ಅವರು ನನಗೆ
ಸ್ಕೂಲಲ್ಲಿ ಇದ್ದಾಗಿಂದ ಅವರ ಹೆಸರು ಅವ್ರ ಬಗ್ಗೆ ಕೇಳಿರೋದು, ಯಾಕಂದರೆ ಅವರ ಮಂಗಳೂರಿನ ಎಲ್ಲ ಬಿಸ್ನೆಸ್ ಪ್ರಾಜೆಕ್ಟ್ಸ್ ಇಂಟೀರಿಯರ್ಸ್ ಮಾಡಿದ್ದು ಅಪ್ಪನೇ. ಹಾಗಾಗಿ ಅಪ್ಪ ತುಂಬ ಒಡನಾಟ ಇತ್ತು ಸುನಿಲ್ ಶೆಟ್ಟಿ ಸರ್ ಜೊತೆ. ಬಟ್ ಒಂದಿನ ನನಗೆ ನಟಿಯಾಗಿ ಅವ್ರ ಜೊತೆ ಒಂದು ಫಸ್ಟ್ ಸಿನಿಮಾ, ಅವರ ಫಸ್ಟ್ ಸಿನಿಮಾ ತುಳು, ನನ್ನ ಫಸ್ಟ್ ತುಳು ಸಿನಿಮಾ ಇದಾಗುತ್ತೆ ಅಂತ ನನಗೆ ಅಂದ್ಕೊಂಡಿರ್ಲಿಲ್ಲ. ದೇವರು ಬರೆದಿದ್ರು, ಅದರಲ್ಲಿ ಆಯಿತು. ನೋಡಿ, ಕನ್ನಡದಲ್ಲಿ ಸುನಿಲ್ ಶೆಟ್ಟಿ ಸರ್ರು ಕಿಚ್ಚ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರು ಪೈಲ್ವಾನಲ್ಲಿ. ಫುಲ್ ಫ್ಲೆಡ್ಜಲ್ಲಿ ಅಂತ ಕಾಣಿಸ್ಕೊಂಡಿರಲಿಲ್ಲ, ಇನ್ನು ಜೈಯಲ್ಲೇ ಕಾಣಿಸ್ಕೊಳ್ತಾ ಇರೋದು. ಅಂಥ ಒಬ್ಬರು ಸೀನಿಯರ್ ಆ್ಯಕ್ಟರ್ ಬಂದು ಅವ್ರಿಗೆ ಆದಂಥ ಒಂದು ಲೆಜೆಂಡ್ರಿ ಬ್ಯಾಕ್ ಟೋನ್ ಇದೆ. ಅಂಥವ್ರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಕೋಆರ್ಡಿನೇಷನ್ ಡಿಫ್ರೆನ್ಸಸ್ಸು ಯಾವ ರೀತಿ ಚೇಂಜ್ ಮಾಡ್ಕೊಳ್ತೀರಾ ನೀವು? ಅಂದರೆ ಆಸ್ ಅ ಆ್ಯಕ್ಟರ್ ಆಗಿ ಹೇಗೆ ರೆಡಿ ಆಗ್ತೀರಾ ನೀವು ಪರ್ಸ್ನಲಿ? ನನಗೆ ನಿಜ ಹೇಳಬೇಕು ಅಂದರೆ ಅವರ ಸೆಟ್ಟಲ್ಲಿ ವರ್ಕಿಂಗ್ ಸ್ಟೈಲ್ ಗೊತ್ತಿರಲಿಲ್ಲ ಯಾವ ಥರ ಇದೆ. ಟು ಬಿ ವೆರಿ ಆನೆಸ್ಟ್, ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೆ. ಬಿಕಾಸ್ ನಿಮ್ಗೆ ಹೇಳ್ದಂಗೆ ಪ್ರತಿಯೊಬ್ಬ ದೊಡ್ಡ ಕಲಾವಿದರಿಂದ ನಾವು ಏನೋ ಕಲಿಯೋಕ್ಕೆ ಸಿಗುತ್ತೆ, ಏನಾದರೂ ಒಂದಾದರೂ ಕಲಿಯೋಕ್ಕೆ ಸಿಗುತ್ತೆ. ಸೊ ನಾನು ಅವ್ರು ಬರ್ತಿದ್ದಿದ್ದ ರೀತಿ, ಲೈಕ್ ಅವ್ರು ಬಂದಿದ್ದ ತಕ್ಷಣ ಸೆಟ್ಗೆ ಅದೊಂಥರ ವೈಬೇ ಬೇರೆ ಆಗ್ತಿತ್ತು. ಅದೊಂದು ಆರಾನೇ ಬೇರೆ. ಲೈಕ್ ಲಿಟ್ರಲಿ ನಾವು ಏನು ಮಾಡ್ತಿದ್ರು ಕೆಲಸ ಬಿಟ್ಟು ಅವ್ರನ್ನ ನೋಡ್ತೀವಿ, ಆ ಒಂದು ಆರ. ಐ ಥಿಂಕ್ ಅದು ಆ್ಯಸ್ ಎನ್ ಆ್ಯಕ್ಟರ್ ನಾವು ಎಲ್ಲರೂ ಅಳವಡಿಸ್ಕೊಳ್ಬೇಕು. ಯಾಕಂದರೆ ಒಂದು ಸೆಟ್ಟಿಗೆ ಹೋದಾಗ ಸ್ಟ್ರೆಸ್ ಇರುತ್ತೆ ಎಲ್ರಿಗೂ, ಬಟ್ ಆ ಆರನ ನಾವು ಮೇಂಟೈನ್ ಮಾಡಿದರೆ ಎಲ್ರಿಗೂ ಅದೊಂದು ಶಕ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಅವರು ಅಷ್ಟು ಆರದಲ್ಲಿ ಬರ್ತಿದ್ದರಿಂದ ನಮಗೆಲ್ಲ ಜೋಶ್ ಬರ್ತಿತ್ತು. ಅಲ್ಲಿ ಮಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಶೆಕೆ ಹೆಂಗಿರುತ್ತೆ, ನಾವು ಟಚಪ್ ಅಂತೂ ಕೇಳಬೇಡಿ. ಹೇರ್ ಮತ್ತು ಫೇಸ್ಗೆ ಮಾಡಿ 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 ಸುಸ್ತಾಗ್ತಿತ್ತು. ಫ್ಯಾನ್ ಹಿಂಗಿಟ್ಟು ಹಿಂಗೆ ತೆಗೆದು ಡೈಲಾಗ್ ಹೇಳಿ ಕಟ್ ಹೇಳಿದ ತಕ್ಷಣ ಎಲ್ಲರೂ ಬೆವರ್ತಿದ್ರು, ಅಷ್ಟು ಕಷ್ಟ ಆಗ್ತಿತ್ತು. ಬಟ್ ಅವರು ಎಷ್ಟು ಕೂಲಾಗಿ ಬಂದು ಓಕೆ ನಂದೇನು ಡೈಲಾಗ್ಸು ಕೊಡಿ ಓದ್ತಾ ಇದ್ರು, ಅದನ್ನು ಅಲ್ಲೇ ಟೇಕ್ ತಗೋತಾ ಇದ್ರು. ಅವ್ರಿಗೇನೋ ಒಂದು ಸ್ವಲ್ಪ ಸರಿ ಇಲ್ಲ ಅನಿಸಿದ್ರೆ ಒನ್ ಮೋರ್ ಮಾಡೋಣ ಅಂತಿದ್ರು. ಅದನ್ನೆಲ್ಲ ನೋಡಿದಾಗ ಲೈಕ್ ನಾವು ಈ ಥರ ಇರಬೇಕು ಒಂದು ಸೆಟ್ಟಲ್ಲಿ. ನಮ್ಮ ಅವರ ಎಷ್ಟು ಮ್ಯಾಟರ್ ಆಗುತ್ತೆ, ನಮ್ಮ ಪಾಸಿಟಿವಿಟಿ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಕಲಿಯೋಕ್ಕೆ ಸಿಕ್ತು ನನಗೆ. ನಿಮ್ಮ ಅವರ ಸೀನ್ಸ್ ಇದೆಯಾ ಫಿಲಮಲ್ಲಿ? ಹೌದು, ನಾವು ಒಂದು ಪರ್ಟಿಕ್ಯುಲರ್ ಇಟ್ಸ್ ಅ ಲೆಂತಿ ಸೀನ್ ಆ್ಯಕ್ಚುಲಿ, ಅದರಲ್ಲಿ ಇದ್ದೀವಿ ನಾವು. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಇವತ್ತು ರೂಪೇಶ್ ಬೇರೆ ಇಲ್ಲ ಇಲ್ಲಿ, ನನ್ನನ್ನು ಸಾಯಿಸ್ಬಿಡ್ತಾರೆ ಅವರು. ರೂಪೇಶ್ ಶೆಟ್ರು ತುಂಬ ಬಿಸಿ, ಅವ್ರು ತುಂಬ ಸ್ಟ್ರಿಕ್ಟ್ ಡೈರೆಕ್ಟರು. ಸೊ ಹಾಗಾಗಿ ನಾನು ಫಸ್ಟೇ ಕೇಳ್ಬಿಡ್ತೀನಿ ಅವ್ರಿಗೆ. ಮೊನ್ನೆ ಒಂದು ಇದರಲ್ಲೂ ನಾನು ಕೇಳ್ಬೋದಾ ಅಂತ ಹೇಳ್ತಾ ಇದ್ದೆ ಎಲ್ಲದಕ್ಕೂ. ನಾನು ಯೂಶಲಿ ನಾನು ಆ ಥರನೇ, ನಾನು ಯಾವುದೇ ಪ್ರಾಜೆಕ್ಟ್ಸ್ ಮಾಡಿದ್ರು ಇಂಟರ್ವ್ಯೂಸ್ಗೆ ನಾನು ನೀವು ಕಾಲ್ ಮಾಡಿದ್ರು ಇದೆಯಲ್ಲ, ಅದಕ್ಕಿಂತ ಮುಂಚೆ ನಾನು ಡೈರೆಕ್ಟರ್ ಹತ್ರ ಕೇಳಿಟ್ಟಿರ್ತೀನಿ ಏನೇನು ಮಾತಾಡಬೇಕು ಸರ್, ಏನು ಮಾತಾಡೋಕ್ಕಿಲ್ಲ ಅಂತ. ಬಿಕಾಸ್ ನಮ್ಮಿಂದ ಏನು ತಪ್ಪಾಗೋದು ಬೇಡ ಅಂತ. ಕನ್ನಡ ಸಿನಿಮಾಗಳನ್ನ ಕನ್ನಡ ಅನ್ನೋ ಟೈಮನ್ನು ನೋಡಿದ್ದೀವಿ. ಕನ್ನಡದಲ್ಲಿ ಯಾರು ಸಿನಿಮಾ ಮಾಡ್ತಾ ಇದ್ದಾರೆ, ಕನ್ನಡ ಸಿನಿಮಾಗಳು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಟ್ ಮಾಡಿದ್ರೆ ಇವಾಗಲೂ ನೋಡ್ತಾ ಇದ್ದೀವಿ. ಇಡೀ ವರ್ಲ್ಡ್ ಸಿನಿಮಾ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ದಾವೆ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೀವು ಇಷ್ಟು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಈ ಚೇಂಜಸ್ ಹೇಗೆ ನೋಡ್ತೀರಾ ನೀವು? ಥಿಯೇಟರ್ಗೆ ಬರೋದು ಇದಕ್ಕೆ ಹೇಳ್ತಾರೆ ಗೊತ್ತಾ, ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ. ಅದು ಇನ್ನೂ ಚೇಂಜ್ ಆಗಿಲ್ಲ ನನ್ನ ಪ್ರಕಾರ. ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕು ಅಂದರೆ. ಬಟ್ ಇಂಡಸ್ಟ್ರಿನ ನೋಡೋ ರೀತಿ ಡೆಫಿನೆಟ್ಲಿ ತುಂಬ ಚೇಂಜ್ ಆಗಿದೆ. ಬಿಕಾಸ್ ನಾನು ತಮಿಳ್ ಶೂಟಿಂಗ್ ಮಾಡ್ತಿದ್ದಾಗ ಲಿಟ್ರಲಿ ಅವರೆಲ್ಲ ಲೈಕ್ ದರ್ಶನ್ ಸರ್ ಬಗ್ಗೆ ಹೇಳ್ತಾ ಇದ್ರು, ಆಮೇಲೆ ಸುದೀಪ್ ಸರ್ ಬಗ್ಗೆ ಹೇಳ್ತಾ ಇದ್ರು, ಯಶ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಲೈಕ್ ನೀವೆಲ್ಲ ಯಶ್ ಜೊತೆ ಮಾಡಿ ಅಂದರೆ ಅವ್ರು ಹೇಳ್ತಿದ್ದಿದ್ದ ರೀತಿ ನನಗೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ನಮ್ಮ ಸ್ಟಾರ್ಸ್ಗಳನ್ನು, ನಮ್ಮ ಇಂಡಸ್ಟ್ರಿನ ಈ ಥರ ನೋಡ್ತಿದ್ದಾರಲ್ಲ ಅಂತ. ಬಟ್ ಅದಕ್ಕೆ ಕಾರಣಗಳು ಗೊತ್ತು ನಿಮಗೇನೆ. KGF ಆಗಿರಲಿ ಅಥವಾ ಕಾಂತಾರ ಅಂತ ಸಿನಿಮಾಗಳು ಮಾಡಿದ್ರಿಂದ ಐ ಥಿಂಕ್ ಜನರು ನಮ್ಮ ಕನ್ನಡ ಇಂಡಸ್ಟ್ರಿನ ನೋಡೋ ಥರ ಆಯಿತು. ಬಟ್ ಇಲ್ಲಿ ಸಿನಿಮಾಗಳು ಬರ್ತಿರ್ಲಿಲ್ಲ ಅಂತಲ್ಲ, ಒಳ್ಳೆ ಸಿನಿಮಾಗಳು ಬರ್ತಿತ್ತು. ಬಟ್ ಮೇ ಬಿ ಆ ಲೆವೆಲ್ಗೆ ಹೋಗ್ತಿರ್ಲಿಲ್ಲ, ಅದು ಪ್ಯಾನ್ ಇಂಡಿಯಾ ಅಂತ ಏನು ಹೇಳ್ತಾರೆ ಅದು. ಬಟ್ ಇವಾಗ ಖುಷಿ ಆಗುತ್ತೆ ಬಿಕಾಸ್ ಅವರು ಕನ್ನಡ ಸಿನಿಮಾನ ವಾವ್ ಅಂತ ಹೇಳ್ತಾರೆ, ಹೆಮ್ಮೆ ಆಗುತ್ತೆ. ಬಿಹೈಂಡ್ ದ ಕ್ಯಾಮ್ರಾ ಅಂದರೆ ಶೂಟ್ ಆದಮೇಲೆ ಸುನಿಲ್ ಶೆಟ್ಟಿ ಸರ್ ನಿಮ್ಮ ಜೊತೆ ಏನಾದರೂ ಹಂಚ್ಕೊಳ್ತಾ ಇದ್ರಾ? ನೀವು ಹರಟೆ ಹೊಡಿತಾ ಇದ್ರಾ? ಯಾವ್ಯಾವ ಥರ ಸಿನಿಮಾಸ್ ಬರ್ತಿದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನಾದರೂ ಹೇಳ್ತಾ ಇದ್ರಾ ಸುನಿಲ್ ಶೆಟ್ಟಿ? ಆ್ಯಕ್ಚುಲಿ ಟು ಬಿ ಹಾನೆಸ್ಟ್, ನಿಮ್ಮ ಹತ್ರ ಅಷ್ಟು ಮಾತಾಡೋಕ್ಕೂ ಅವ್ರಿಗೆ ಟೈಮ್ ಇರಲಿಲ್ಲ. ಬಿಕಾಸ್ ಅವ್ರು 5 ದಿನ ಡೇಟ್ಸ್ ಕೊಟ್ಟಿದ್ದಿದ್ದು ರೂಪೇಶ್ ಅವ್ರಿಗೆ, ಆ್ಯಂಡ್ ತುಂಬ ಇತ್ತು ಅವರ ಪೋರ್ಷನ್. ಸೊ ಹಾಗಾಗಿ ಅವ್ರು ಹೆಂಗಂದರೆ ಬ್ರೇಕ್ ತಗೊಳ್ಳೋವಾಗ ಕ್ಯಾರವನಲ್ಲಿ ಇರ್ತಿದ್ರು, ಅದು ಬ್ರೇಕ್ ಆಗಿದ ತಕ್ಷಣ ಸೆಟ್ಟಿಗೆ ಬರ್ತಾರೆ, ಅವ್ರದ್ದು ಏನು ಸೀನ್ಸ್ ಇದೆ ಮಾಡ್ತಾರೆ ಹೋಗ್ತಾರೆ. ಸೊ ಅಷ್ಟೆಲ್ಲ ಮಾತಾಡೋಕ್ಕಂತೂ ಡೆಫಿನೆಟ್ ಆಗಿ ಸಿಕ್ಕಿಲ್ಲ. ಬಟ್ ನಾನು ಶೂಟಿಂಗ್ ನಂದೆಲ್ಲ ಆದಮೇಲೆ ಒಂದಿನ ಅಶ್ವಿತಿ ನಾನು ಅವ್ರನ್ನ ಭೇಟಿ ಆಗೋಕ್ಕೆ ಹೋಗಿದ್ವಿ.
ಅವತ್ತು ನೋಡಿದ ತಕ್ಷಣ ಅಂದ್ರು ನಿಮ್ಮಿಬ್ರದ್ದು ಮುಖ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ, ನೀವು ಇನ್ನಷ್ಟು ಪ್ರಾಜೆಕ್ಟ್ಸ್ಗಳು ಮಾಡಬೇಕು ಆ್ಯಂಡ್ ನಿಮ್ಮಿಬ್ಬರನ್ನ ನನ್ನ ಮೈಂಡಲ್ಲಿ ಯಾವಾಗಲೂ ಇಡ್ತೀನಿ, ಏನಾದರೂ ಇದ್ದರೆ ನಾನು ನಿಮ್ಮಿಬ್ರಿಗೂ ಡೆಫಿನೆಟ್ಲಿ ನನ್ನ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ, ನಿಮ್ಮ ನಂಬರ್ಸ್ ಎಲ್ಲ ಕೊಟ್ಬಿಡಿ ಅಂತ ಅಂದರು. ಸೊ ಖುಷಿ ಆಯಿತು. ಲೈಕ್ ಅವು ಓಕೆ, ಒಂದು ಪಾಸಿಟಿವಿಟಿ ಅದರಲ್ಲೂ ಏನೋ ಒಂದು ಅವ್ರಿಗೇನೋ ಅವ್ರು ಹೇಳಿದ್ರು ತುಂಬ ಪಾಸಿಟಿವ್ ಆಗಿದ್ದೀರಾ ನೀವಿಬ್ಬರು, ಏನೋ ಒಂದು ನಿಮ್ಮಲ್ಲಿ ಏನೋ ಒಂದಿದೆ ಇಬ್ಬರಲ್ಲಿ ಅಂತ ಅಂದರು. ಖುಷಿ ಆಯಿತು. ದೀಪಾವಳಿ ಒಂದು ಖುಷಿಯಾದಂಥ ವಾತಾವರಣದಲ್ಲಿ ಇದ್ದೀವಿ. ಒಳ್ಳೆ ಡ್ರೆಸ್ ಹಾಕೊಂಡು ಬಂದಿದ್ದೀರಾ. ಅಡುಗೆ ಏನು ಮಾಡಿದ್ರಿ ಅಂತ ಕೇಳ್ಬೇಕು ನಾನು ಇವತ್ತು. ಹೌದಾ? ಅಡುಗೆ ಏನಿಲ್ಲ. ಮಾಡ್ತೀರಾ ಅಡುಗೆ? ಟು ಬಿ ಆನೆಸ್ಟ್, ನಾನು ಅಡುಗೆ ಅಂದರೆ ಮಾಡ್ತೀವಿ. ಬಟ್ ಇವಾಗ ನಾನು ನಿಜ ಹೇಳೋದು, ಇದು ಯಾವ ಥರ ಸೌಂಡ್ ಆಗುತ್ತೆ ಗೊತ್ತಿಲ್ಲ. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಇಂಡಿಪೆಂಡೆಂಟ್ ಆಗಿ ನಾನು ಅಶ್ವಿತಿನೇ ಇರೋದ್ರಿಂದ ಬೆಂಗಳೂರಲ್ಲಿ ಕುಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ಗೊತ್ತಲ್ಲ ಸ್ಟ್ರಗ್ಲಿಂಗ್ ಸ್ಟೇಜ್ ಹೆಂಗೆ ಅಂತ. ನಾವೇ ಅಡುಗೆ ಮಾಡ್ಕೊಂಡು ತಿನ್ಬೇಕು, ಪಿ ಜಿ ದಿನಗಳು. ಬಟ್ ಒಂದು ಫೇಸ್ ಆದಮೇಲೆ ನಮ್ಮ ಕಷ್ಟ, ನಮ್ಮ ಒಂದು ಹಾರ್ಡ್ ವರ್ಕಿಂದ ನಾವು ಒಂದು ಹೆಜ್ಜೆ ಮುಂದೆ ಹೋದಾಗ ಎಲ್ಲೋ ಒಂದು ಕಡೆ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮನೆ ಅದು ಇದು, ಬಿಕಾಸ್ ನಂಗೆ ಮ್ಯಾನೇಜರ್ ಇಲ್ಲ, ನಾನೇ ಮ್ಯಾನೇಜ್ ಮಾಡ್ತೀನಿ ಎಲ್ಲದು. ಅದಕ್ಕೆ ಇವಾಗ ಒಬ್ಬರು ಅಕ್ಕ ಇದ್ದಾರೆ ಮನೆಯಲ್ಲಿ, ಇಬ್ಬರು ನಮಗೆ ಬರ್ತಾರೆ ಅಕ್ಕಂದಿರು, ರಾಧಾ ಅವರು ಮತ್ತು ಅರ್ಚನಾ ಅಂತ ದೀದಿಗಳು ಇಬ್ರು. ಅವ್ರು ಬರ್ತಾರೆ, ಸೊ ಅವ್ರು ಮಾಡಿ ಒಳ್ಳೆ ಊಟ ಕೊಡ್ತಾರೆ. ಹಾಗಾಗಿ ತಿನ್ನೋದು ಅವ್ರಿಗೆ ಮಾಡಿ ಕೊಡೋಕೆ ಇಷ್ಟ ಇದೆ ಅಲ್ಲ, ಯಾಕೆ ತೊಂದರೆ ಕೊಡೋದು ಅಂತ ಓಕೆ ಅಂತ ಹೇಳೋದು. ನೋಡಿ, ನಾನು ಅಡುಗೆ ವಿಚಾರಕ್ಕೆ ಯಾಕೆ ಬಂದೆ ಅಂದರೆ, ಒಂದು ಅಡುಗೆ ರೆಡಿ ಮಾಡ್ತೀವಿ ನಾವು, ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗತ್ತೆ. ಒಂದು ಇಂಗ್ರೀಡಿಯೆಂಟ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೂ ಟೇಸ್ಟಲ್ಲಿ ವೇರಿಯೇಷನ್ ಬಂದ್ಬಿಡುತ್ತೆ. ನಾನು 2014ಕ್ಕೆ ಹೊರಟೋಗ್ತೀನಿ. ಅಲ್ಲಿಂದ ಪ್ರೊಫೆಷ್ನಲ್ ಜರ್ನಿ ಶುರುವಾಗುತ್ತೆ ರಾಮಾಚಾರಿಯಿಂದ. ಒಂದು ಸಲ ಲುಕ್ ಬ್ಯಾಕ್ ನೋಡಿದಾಗ ಸಾಕಷ್ಟು ನೆನಪುಗಳು ಓಪನ್ ಆಗ್ತಾ ಹೋಗುತ್ತೆ. ಅಯ್ಯೋ, ನಾನು ಅಲ್ಲಿದ್ದೆ, ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ, ಇವತ್ತು ಬ್ಯುಸಿ ಆಗಿದ್ದೀನಿ ಅಂತ. ಹೇಗೆ ನೋಡ್ತೀರಾ ಆ ಒಂದು ವೇನ? ಫಸ್ಟ್ ಒಂದು ಡೀಪ್ ಬ್ರೆತ್ ತಗೋತೀನಿ ನಾನು. ಯಾಕಂದರೆ ಅದು ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಬಂದಿದ್ದೀನಿ. ಅದನ್ನು ನನಗೆ ತುಂಬ ಎಕ್ಸಾಜರೇಟ್ ಮಾಡಿ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಎಲ್ಲರೂ ಕಷ್ಟಪಡ್ತಾರೆ. ಬಟ್ ಆ ದಿನಗಳಲ್ಲಿ ಇವರೇನು ಸಪೋರ್ಟಿಂಗ್ ಆರ್ಟಿಸ್ಟು, ಇವ್ರು ಹೀರೋಯಿನ್ ಆಗೋಕ್ಕಾಗುತ್ತಾ, ನನಗಿದು ಮಾತುಗಳೆಲ್ಲ ಕೇಳಿ ಬಂದಿತ್ತು. ಬಟ್ ನನ್ನ ಒಳ್ಳೆತನ ನಾನು ಬಿಟ್ಕೊಟ್ಟಿಲ್ಲ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಇದನ್ನು. ಯಾವುದೇ ಪ್ರಾಜೆಕ್ಟ್ಸ್ ಬಂದಿರಲಿ, ಕೆಲವರು ನನಗೆ ಈ ಪ್ರಾಜೆಕ್ಟ್ ಯಾಕೆ ಮಾಡಿದ್ರಿ ನೀವು, ಯಾಕೆ ಲೈಕ್ ಸ್ವಲ್ಪ ಬೆಟರ್ ಟೀಮ್ ಜೊತೆ ಮಾಡ್ಬೋದಿತ್ತಲ್ಲ, ಈ ಥರದ್ದೆಲ್ಲ ನಿಮ್ಗೆ ಗೊತ್ತು ಯಾವ ಥರ ಸೊಸೈಟಿ ಇದೆ ಅಂತ. ಬಟ್ ನಾನು ನಿಜ ಹೇಳ್ತೀನಿ, ನಾನು ಪ್ರತಿಯೊಂದು ಪ್ರಾಜೆಕ್ಟ್ಸ್, ನನಗೆ ಇವಾಗ ಫಿಲ್ಮ್ಸ್ ಆಗಲಿ, ಸೀರಿಯಲ್ ಮಾಡಿದ್ದೀನಿ, ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ, ಒಂದು 15-17 ಪ್ರಾಜೆಕ್ಟ್ಸ್ ಮಾಡಿರೋದ್ರಲ್ಲಿ ಐ ಥಿಂಕ್ ನಾನು ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಅವತ್ತು ನಾನು ಅಲ್ಲಿ ಮಾಡಿ ಏನು ಕಲ್ತ್ಕೊಂಡು ಬಂದೆ, ಬಿಟ್ಕೊಟ್ಟಿಲ್ಲ, ನಾನು ಕಾಣೆ ಆಗಿಲ್ಲ. ಸೊ ಹಾಗಾಗಿ ಏನಾಯಿತು, ಮೇ ಬಿ ಇವರಲ್ಲಿ ಏನೋ ಒಂದು ಇದೆ, ಇವ್ರಿಗೆ ಕೊಡಬೇಕು ಆಪರ್ಚುನಿಟೀಸ್ ಅಂತ ಮುಂದೆ ಬಂದು ಡೈರೆಕ್ಟರ್ಸ್ ನಂಗೆ ಆಪರ್ಚುನಿಟಿ ಕೊಟ್ಟರು. ಹಾಗಾಗಿ ಮೇ ಬಿ ನಾನು ಇವತ್ತು ಇಲ್ಲಿ ಹೆಮ್ಮೆಯಿಂದ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನಿ, ಅದನ್ನು ರಿಲೀಸ್ ಆಗ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಆಗ್ತಾ ಇದೆ. ಬಟ್ ಜರ್ನಿ ಅಂತ ನೋಡಿದರೆ ಎಷ್ಟೋ ಸತಿ ನಾನು ಗಿವ್ ಅಪ್ ಮಾಡಿ, ಸಾಕಪ್ಪ ನನಗೆ ಇಂಡಸ್ಟ್ರಿ ನನಗೆ ಬೇಡ, ಬಿಕಾಸ್ ನನಗೆ ಪ್ಲ್ಯಾನ್ಸ್ ಇದ್ದಿದ್ದು IAS ಆಫೀಸರ್ ಆಗೋಕ್ಕೆ. ಎಷ್ಟೋ ಟೈಮ್ ಅನಿಸ್ತು, ಇವಾಗ IAS ಆಫೀಸರ್ ಆಗ್ತಿದ್ರೆ ಹೆಂಗಿರ್ತಿತ್ತಲ್ವ ಅನ್ನೋ ಥಾಟ್ಸ್ ಬಂದಿತ್ತು. ಬಟ್ ಐ ಥಿಂಕ್ ದೇವರು ಮತ್ತು ನಮ್ಮ ಕಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವು ಯಾವತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ, ದೇವರು ನಮ್ಮ ಕೈ ಯಾವತ್ತೂ ಬಿಡಲ್ಲ ಅಂತ. ನಾನು ಬಿಟ್ಟಿಲ್ಲ, ಏನೋ ಅದು ಗೊತ್ತಿಲ್ಲ ನನಗೆ, ಇನ್ನೂ ಮುಂದೆ ಗೊತ್ತಿಲ್ಲ ಎಷ್ಟು ಸಿನಿಮಾ ಮಾಡ್ತೀನೋ ಮಾಡಲ್ಲ ಗೊತ್ತಿಲ್ಲ ನನಗೆ. ಬಟ್ ಐ ಥಿಂಕ್ ಮೈ ಹಾರ್ಡ್ ವರ್ಕ್ ಓನ್ಲಿ ಹ್ಯಾಸ್ ಗಾಟ್ ಮಿ ಟಿಲ್ ಹಿಯರ್. ಅದು ನಂಗೆ ನೆನಪಿದೆ, ಒಂದು ಟೈಮ್ ಇತ್ತು ವೇರ್ ಲೈಕ್ ತುಂಬ ಸ್ಟ್ರಗಲ್ ಇತ್ತು. ಬಿಕಾಸ್ ನಾನು ಅಪ್ಪ ಹತ್ರ ದುಡ್ಡೆಲ್ಲ ಇಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೆ. ಐ ವಾಸ್ ಲೈಕ್ ಟೋಟಲಿ ಇಂಡಿಪೆಂಡೆಂಟ್. ಆ ಟೈಮಲ್ಲಿ ನಾನು ಚಿಕ್ಕ ಅಮೌಂಟಿಗೂ ಕೆಲಸ ಮಾಡಿದ್ದೀನಿ. ನಾನು ಅಂದ್ಕೊಂಡೆ ಪರವಾಗಿಲ್ಲ, ನನ್ನ ಕೆಲಸ ನಾನು ಬದುಕಬೇಕು ಅಂದರೆ, ನಾನು ಒಳ್ಳೆ ರೀತಿಯಿಂದ ಹೋಗ್ತಿದ್ದೀನಿ ಅಂದರೆ ನಾನು ದುಡಿಬೇಕು. ಅದು ಚಿಕ್ಕ ದುಡ್ಡಿರಲಿ ದೊಡ್ಡದಿರಲಿ, ದುಡ್ಡಲ್ವಾ ಅಂತೇಳಿ ಒಂದೊಂದು ದಿನದಲ್ಲಿ ನಾನು 2 ಫೋಟೋ ಶೂಟ್ಸ್ಗಳನ್ನು ಒಪ್ಕೊಂಡೆಲ್ಲ ಮಾಡ್ತಾಯಿದ್ದೆ. ಬಿಕಾಸ್ ಆ ಟೈಮಲ್ಲಿ ನನಗೆ ಅದು ಹಂಗಿತ್ತು. ಇದು ನಮ್ಮ ಅಪ್ಪ ಅಮ್ಮಗೆ ಯಾರಿಗೂ ಗೊತ್ತಿರಲಿಲ್ಲ, ಉಗ್ದಿದ್ದಾರೆ ಗೊತ್ತಾದ ಮೇಲೆ ಸರಿಯಾಗಿ. ನಾವು ಅಷ್ಟು ಏನು ದುಡ್ಡಿಲ್ದಿರೋ ಅವರು ಅಲ್ಲ ಅಪ್ಪ, ನೀವು ಇಷ್ಟೊಂದೆಲ್ಲ ಬಟ್ ನನಗೇನು ಗೊತ್ತಾ, ಆ ಟೈಮಲ್ಲಿ ನಾನು ಕಲಿಬೇಕಿತ್ತು, ಬದುಕಿ ತೋರಿಸ್ಬೇಕು ಅನ್ನೋ ಒಂದು ಛಲ ಇತ್ತು. ಬಿಕಾಸ್ ಅಪ್ಪಗೆ ಅಷ್ಟು ಇಂಡಸ್ಟ್ರಿದು ಇಷ್ಟ ಇರಲಿಲ್ಲ, ಸಾಕಷ್ಟು ಇಂಟರ್ವ್ಯೂಸಲ್ಲಿ ಹೇಳಿದ್ವಿ. ಹಾಗಾಗಿ ನಾವೇನಾದರೂ ದುಡ್ಡು ತೋರಿಸ್ಬೇಕು, ನಾವೇನಾದರೂ ದುಡ್ಡು ಮಾಡಿ, ಐ ಮೀನ್ ಏನೋ ನಮ್ಮ ಒಂದು ಗುಡ್ ಪಾತಲ್ಲಿ ನಾವು ಹೋಗಬೇಕು ಅಂತ.
ಆ್ಯಕ್ಚುಲಿ ನಾನು ಫಸ್ಟ್ ಕಾರ್ ತಗೊಂಡಾಗ್ಲೂ ಪಪ್ಪ ಫುಲ್ ಖುಷಿ ಪಟ್ರು. ಲೈಕ್ ಆ ಕಾರ್ ತಗೊಳಕ್ಕೂ ನಾನು ಅಷ್ಟೇ ಒಂದೊಂದು ದಿನದಲ್ಲಿ ನಾನು 2 ಶೂಟು 3 ಶೂಟ್ ತಗೋತಿದ್ದೆ ದುಡ್ಡು ಸೇವ್ ಮಾಡೋಕ್ಕೆ. ಇನ್ಫ್ಯಾಕ್ಟ್ ನಾನು ಕೆಲವರು ಇಂಡಸ್ಟ್ರಿಯಿಂದ ಕಾಲ್ ಮಾಡಿದವರು ಈ ಡೇಟ್ ಫ್ರೀ ಇದ್ದೀರಾ ಅಂತ ಕೇಳೋಕ್ಕೆ ಮಾಡ್ತಿದ್ದಾಗ ನಾನು ಇಲ್ಲ ಸರ್ ನನಗೂ ಶೂಟ್ ಇದೆ ಅಂತಿದ್ರೆ, ನೀವು ಶಿವಣ್ಣ ಥರನೇ ಮಾಡ್ತೀರಲ್ಲ 30 ದಿನನೂ ಕೆಲಸ ಮಾಡ್ತೀರಲ್ಲ ಅಂತಿದ್ರು. ಬಟ್ ಐ ಹ್ಯಾವ್ ಡನ್ ಇಟ್. ನಾನು ಎಲ್ಲ ಕಡೆ ಅದನ್ನು ಹೇಳ್ಕೊಂಡಿಲ್ಲ, ಬಟ್ ನಾನು ಮಾಡಿದ್ದೀನಿ ಅದು. ಬಿಕಾಸ್ ಐ ಥಿಂಕ್ ನನಗೆ ಕೆಲಸ ಅಂದರೆ ಅಷ್ಟಿಷ್ಟ. ಇವಾಗ ಸಿನಿಮಾ ಆಗಿರಲಿ, ಅದು ನನಗೆ ಕ್ಯಾಮ್ರಾ ಆಗಿರಲಿ, ಮೇಕಪ್ ದೇವ್ರ ಥರ ನನಗದು ಹೊಟ್ಟೆ ತುಂಬಿಸಿದೆ. ಸೊ ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಹೊಸ ಸಿನಿಮಾ ನನಗೆ. ನಾನು ಹೊಸಬ್ಳು ಥರನೇ ಮಾಡೋಕ್ಕೆ ನನಗೆ ಇಷ್ಟ ಇತ್ತು ಅಂತ. ಬಟ್ ಎಲ್ಲೋ ಅವರಾದ್ರೂ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಕೌಂಟ್ ಇರಬೇಕಲ್ಲ ನಿಮಗೆ ಅಂತ ಅಂದರು. ಸೊ ನಾನೇನು ಮಾಡಿದೆ, ಮನೆಗೆ ಹೋಗಿ ನಂದೊಂದು ಬುಕ್ ಇದೆ, ಲೈಫ್ ಇಸ್ ಅ ಸಿನಿಮಾ ಅಂತ. ಅದರಲ್ಲಿ ನಾನೆಲ್ಲ ಸಿನಿಮಾ ಹೆಸರುಗಳು ಬರೆದಿಟ್ಟಿದ್ದೀನಿ. ಅದರಲ್ಲಿ ನಾನು ರಿಲೀಸ್ ಆಗಿದೆಯಾ ಆಗಿಲ್ವಾ, ಶೂಟಿಂಗ್ ಆಗಿದೆಯಾ, ಈ ಥರದ್ದು ಬರೆದಿಟ್ಟಿದ್ದೀನಿ. ಸೊ ಸುಮ್ಮನೆ ಕುತ್ಕೊಂಡು ಕೌಂಟ್ ಮಾಡಿದೆ, ಏನೇನು ಮಾಡಿದ್ದೀನಿ, ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲದನ್ನ ಕೌಂಟ್ ಮಾಡ್ಕೊಂಬಂದೆ. ಇದು ಇವಾಗ ರಿಲೀಸ್ಗೆ ಟೋಟಲ್ ಆಗಿದ್ದು ಮತ್ತು ಸ್ಟಾಪ್ ಆಗಿರೋಂಥ ಸಿನಿಮಾ 21 ಕೌಂಟ್ ಬಂತು. ನನಗೆ ಫುಲ್ ಶಾಕ್ ಆಗೋಯ್ತು, ನಾನು ಇಷ್ಟೊಂದು ಕೆಲಸ ಮಾಡಿದ್ನ ಅಂತ. ಬಟ್ ಐ ಥಿಂಕ್ ನಾವು ಯಾವಾಗ ಶ್ರದ್ಧೆಯಿಂದ ಇರ್ತೀವಿ, ನಾವು ಯಾವಾಗ ಹಾರ್ಡ್ ವರ್ಕಿಂಗ್ ಆಗಿರ್ತೀವಿ, ದೇವರು ನಮ್ಮ ಕೈ ಅಂತೂ ಡೆಫಿನೆಟ್ ಆಗಿ ಬಿಡಲ್ಲ. ನಿಮ್ಮ ಜೀವನದಲ್ಲಿ ಒಂದು ಬೆಳಕಿತ್ತು, ಅಪ್ಪ ಹೋದ್ಮೇಲೆ ಸಿಂಗಲ್ ಜರ್ನಿ ಎಷ್ಟು ಕಷ್ಟ ಆಯಿತು ನಿಮಗೆ? ಸಿಕ್ಕಾಪಟ್ಟೆ. ನಾನು ನಿಜ ಹೇಳ್ಬೇಕಂದ್ರೆ ಇಟ್ ಈಸ್ ಏನು ಹೇಳ್ತಾರೆ, ನಾನು ಇವತ್ತಿಗೂ ಐ ಥಿಂಕ್ ಅವರು ವಿಷಯ ಬಂದರೆ ನಂಗೆ ಆಗಲ್ಲ. ಲೈಕ್ ಅದು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಬಿಕಾಸ್ ನನಗೆ ತುಂಬ ಜನ ಪೇರೆಂಟ್ಸ್ ಕಳ್ಕೊಂಡವ್ರು ಇರ್ತಾರೆ. ಬಟ್ ನಮಗೆ ಅದು ಅವ್ರು ಹೇಳಿದಾಗ ನಮ್ಗೆ ಅದು ಅಷ್ಟು ಗೊತ್ತಾಗಲ್ಲ, ಬಿಕಾಸ್ ನಮ್ಗೆ ಆ ಫೀಲ್ ಗೊತ್ತಿರೋಲ್ಲ. ಬಟ್ ಅದನ್ನು ನನಗೆ ಇವಾಗ ಯಾರಾದರೂ ಹೇಳಿದ್ರೆ ನಾನು ಅವ್ರಿಗೆ ಜಾಸ್ತಿ ಪ್ರೀತಿ ಕೊಡ್ತೀನಿ. ಯಾಕಂದರೆ ನನಗೆ ಗೊತ್ತು, ಬಿಕಾಸ್ ಆ ಒಂದು ಫೇಸ್ ಅವ್ರನ್ನ ನೋಡಿದ್ದು, ಸಫರ್ ಆಗೋ ಫೇಸ್ ನೋಡಿದ್ದಾಗಲಿ, ಅವ್ರ ಜೊತೆ ಹಾಸ್ಪಿಟಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗಲಿ, ಮನೆಯಲ್ಲಿ ಟೈಮ್ ಸ್ಪೆಂಡ್, ನಾನು ಯಾವ ಸಿನಿಮಾಗಳು ಒಪ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ ವರ್ಷದಲ್ಲಿ ನನಗೆ ಐರಾವನ್, ಧೀರ ಸಾಮ್ರಾಟ್, ಶುಗರ್ ಫ್ಯಾಕ್ಟ್ರಿ 3 ಸಿನಿಮಾಗಳು ರಿಲೀಸ್ ಆಗಿತ್ತು. ನಾನು ಬೇರೆ ಸಿನಿಮಾಗಳಿಗೆ ಕಾಲ್ಸ್ ಬಂತು, ಬಟ್ ನಾನು ಒಪ್ಕೊಂಡೇ ಇಲ್ಲ, ಬಿಕಾಸ್ ಅಪ್ಪ ಜೊತೆ ಇರಬೇಕು ಅಂತ. ಬಟ್ ಒಂದು ಹೇಳ್ತಾರೆ ಗೊತ್ತಾ, ಮನೆಯಲ್ಲಿ ಅಪ್ಪ ಅಂತಂದರೆ ಅವರು ಯಾವತ್ತಿಗೊಂದು ಕ್ಯಾಪ್ಟನ್ ಅಂತ ಹೇಳಿ. ನಿಜ ಹೇಳ್ತೀನಿ, ಅವ್ರು ಆ ಕ್ಯಾಪ್ಟನ್ ಇಲ್ಲ ಅಂದರೆ ಇದೆಯಲ್ಲ, ತುಂಬ ಲೈಫಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಒಂದೊಂದು ಸತಿ ನನಗೆ ಏನಾದರೂ ಬೇಜಾರಾದರೆ ಧೈರ್ಯ ಅಂತ ಬರಲ್ಲ, ಯಾಕಂದರೆ ತಲೆಯಲ್ಲಿ ರಪ್ಪ ಅಂತ ಹೋಗುತ್ತೆ, ಅಪ್ಪ ಇಲ್ಲಲ್ಲ ಅಂತ ಹೇಳ್ಬಿಟ್ಟು. ಬಟ್ ಒಂದು ಫಾರ್ಚುನೇಟ್ ಏನಂದರೆ, ಒಂದು ಅಣ್ಣ ಇದ್ದಾರೆ, ಅವರು ನಮ್ಗೆ ಇವಾಗ ತುಂಬ ಸ್ಟ್ರೆಂತ್ ಆಗಿ ನಿಂತಿದ್ದಾರೆ. ಅಮ್ಮಗೂ ಅಷ್ಟೇ, ಅವರು ಬೆಂಗಳೂರಲ್ಲಿ ಇದ್ದವರು ಇಲ್ಲಿಂದ ಫುಲ್ ಶಿಫ್ಟ್ ಆಗಿ ಮಂಗಳೂರಲ್ಲಿ ಅಮ್ಮನ ಜೊತೆನೇ ಇದ್ದಾರೆ, ಅವ್ರು ಬಿಸ್ನೆಸ್ ಮಾಡಿಕೊಂಡು. ಸೊ ನನಗೆ ಅಟ್ಲೀಸ್ಟ್ ದೇವರು ಅಣ್ಣ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಅಪ್ಪ ಇಲ್ಲ ಅಂದ್ರೂ ಆ ಪ್ಲೇಸ್ ಅಣ್ಣ ತಗೊಂಡಿದ್ದಾರೆ. ಜೆರಾಕ್ಸ್ ಕಾಪಿ ಇದ್ದಾರೆ ಅವ್ರು ಬಿಡಿ, 6'2" ಹೈಟು, ಹ್ಯಾಂಡ್ಸಮ್ ಇದ್ದಾರೆ ಬಿಡಿ. ಅವರು ಹೆಂಗಂದ್ರೆ ಅವಾಗ ಸುದೀಪ್ ಸರ್ ಎಲ್ಲ ಮೀಟ್ ಆಗಿದ್ದಾಗ, ನಮ್ಮ ಅಂಕಲ್ಗೆಲ್ಲ ಪರಿಚಯ ಸುದೀಪ್ ಸರ್ ಎಲ್ಲ, ಅವಾಗ ಸಿಕ್ಕಿದಾಗ ಸುದೀಪ್ ಸರ್ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ವಾಟ್ ಅ ಹ್ಯಾಂಡ್ಸಮ್ ಬಾಯ್, ನೀವು ಯಾಕೆ ಸಿನಿಮಾ ಮಾಡಲ್ಲ ಅಂತ. ಇನ್ಫ್ಯಾಕ್ಟ್ ಅವ್ರಿಗೆ ಚೆಲುವನ ಚಿತ್ತಾರ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವರೆಲ್ಲ ಆಫರ್ಸ್ ಮಾಡಿದ್ರು ಅಣ್ಣನಿಗೆ ಸಿನಿಮಾ ಮಾಡೋಕ್ಕೆ. ಅಣ್ಣ ನನಗೆ ಸಿನಿಮಾ ಬೇಡ, ನನಗೆ ಬೇಡ ಅಂತ ಅಂತಿದ್ರು. ಸೊ ಹಾಗಾಗಿ ಅವ್ರು ಮಾಡಿಲ್ಲ. ಬಟ್ ವೆರಿ ಹ್ಯಾಂಡ್ಸಮ್ ಅಣ್ಣ ನನಗೆ. ನಿಮ್ಮದೇ ನೋಡಿ ಸಾಕಾಯ್ತು ಅನ್ಸುತ್ತೆ. ಇಲ್ಲ, ಅವಾಗ ನಾನು ಇಂಡಸ್ಟ್ರಿಯಲ್ಲೇ ಇರಲಿಲ್ಲ, ಅದು ಅದಕ್ಕಿಂತ ಮುಂಚೆ. ಮೇ ಬಿ ಅವ್ರಿಗೆ ಏನು ಗೊತ್ತಾ, ನಮ್ಮ ಗುತ್ತು ಮನೆ, ಮಂಗಳೂರಲ್ಲಿ ಇರೋ ಗುತ್ತು ಮನೆಯಲ್ಲಿ ವಾಯುಪುತ್ರ, ಪಂಚತಂತ್ರ ಮತ್ತು ರಜನಿಕಾಂತ್ ಸರ್ ಸಿನಿಮಾಗಳು, ಈ ಥರ ಸುಮಾರು ಸಿನಿಮಾಗಳು ಶೂಟಿಂಗ್ ಮಾಡಿದ್ದಾರೆ. ಸೊ ಅಣ್ಣ ಹೋಗಿ ನೋಡ್ತಾ ಇದ್ರು ಶೂಟಿಂಗ್ನ. ಅವಾಗ ನಾನು ಹೋಗ್ತಿದ್ದೆ. ನಾನು ಹೆಂಗಾಗ್ತಿದ್ದೆ ಅಂದರೆ, ನಂಗೇನು ಗೊತ್ತಿತ್ತು ನಾನು ಒಂದಿನ ಸಿನಿಮಾ ರಂಗಕ್ಕೆ ಬರ್ತೀನಿ ಅಂತ. ಲಿಟ್ರಲಿ ಒಂದು ಕಡೆ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತಾರೆ ಗೊತ್ತಾ, ಶೂಟಿಂಗ್ ಸೆಟ್ಟಲ್ಲಿ ಫ್ರೇಮ್ ಇಟ್ಟಾಗ ನಾವು ಬೈಕೊಳ್ಳೋದು, ನಮ್ಮನ್ನೇ ಇಲ್ಲಿಂದ ಅಲ್ಲೋಗಿ ಅಂತಾರಲ್ಲ ಇವರೆಲ್ಲ, ಏನು ಇವ್ರು ಹಿಂಗೆ ಅಂತ. ನಂಗೆ ಇವಾಗ ಎಷ್ಟೋ ಸನ್ನಿವೇಶಗಳಲ್ಲಿ ನಾನು ಶೂಟಿಂಗ್ ಮಾಡ್ತಿದ್ದಾಗ ಯಾರಾದರೂ ಮನೇಲಿ ಶೂಟಿಂಗ್ ಮಾಡ್ತಿದ್ದಾಗ ಹೇಳ್ತೀವಿ ಗೊತ್ತಾ, ಮೇಡಮ್ ಒಂಚೂರು ಆಚೆ ಹೋಗ್ತೀರಾ, ನಂಗೆ ಠಕ್ ಅಂತ ನೆನ್ಪು ಬರುತ್ತೆ, ನಾವು ಹೆಂಗೆ ಬೈಕೋತಿದ್ವಿ, ಇವರು ಇವಾಗ ನಮ್ಮ ಬೈಕೋತಾ ಇರ್ತಾರೆ ಅಂತ. ಸೊ ಗೊತ್ತಿಲ್ಲ, ಅಣ್ಣನಿಗೆ ಶೂಟಿಂಗ್ಸ್ ನೋಡಿಬಿಟ್ಟು ಬೇಡ ಅನಿಸಿದೆಯೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅಪ್ಪ ಇಲ್ಲ ಅಂದ್ರೂ ಸುಮಾರಷ್ಟು ಏನು ಹೇಳ್ತಾರೆ ವೈಬ್ರೇಷನ್ಸ್ಗಳು. ಅಂದರೆ ನಮ್ಮ ಬರ್ಡೇಗೆ ಲಾಸ್ಟ್ ಇಯರ್, ಆ್ಯಕ್ಚುಲಿ ಅವ್ರು ತೀರ್ಕೊಂಡಿದ್ದು ನೆಕ್ಸ್ಟ್ ಇಯರೇ, ಅವರು ನಮ್ಮ ಬರ್ಡೇ 5 ದಿನ ಮುಂಚೆ ತೀರ್ಕೊಂಡಿದ್ದು. ಸೊ ಬರ್ಡೇ ದಿನ ರಾತ್ರಿ 12 ಗಂಟೆಗೆ ನಾವಿರೋದು ಅಪಾರ್ಟ್ಮೆಂಟಲ್ಲಿ 8th ಫ್ಲೋರಲ್ಲಿ,
ಲೈಕ್ ಒಂದು ಚಿಟ್ಟೆ ಬಂದ್ಬಿಟ್ಟಿದೆ ಮನೆ ಒಳಗಡೆ, ಲೈಕ್ ಸಡನ್ ಆಗಿ ಬಂತು 12 ಗಂಟೆಗೆ, ಆಮೇಲೆ ಹೊಟ್ಟೋಯ್ತು ಅದು. ಸೊ ಯೂಶಲಿ ಚಿಟ್ಟೆ ಈ ಥರದೆಲ್ಲ ಏನು ಹೇಳ್ತಾರೆ ಅಂತಂದರೆ, ಅದು ನಮ್ಮ ಪ್ರೀತಿ ಪಾತ್ರರು ಬರೋ ಒಂದು ಸೈನ್ ಅಂತಂದರೆ ಚಿಟ್ಟೆ ಥ್ರೂ ಬರ್ತಾರೆ ಅಂತ. ಬಟ್ ಅದು ಹೆಂಗೆ ನೋಡಿ, 12 ಗಂಟೆಗೆ ಶಾರ್ಪ್ ನಮ್ಮ ಬರ್ಡೇ ದಿನ ಬಂತು, ಹೋಯ್ತು. ಮೊನ್ನೆ ನಾವು ಪಿತೃಪಕ್ಷ ಮಾಡ್ತಿದ್ದಾಗ ಹಂಗೆ ಆಯಿತು. ಪೂಜೆ ಮಾಡ್ತಾ ಇದ್ದೀವಿ, ರಪ್ಪ ಅಂತ ಅವರ ಫೋಟೋ ಇಟ್ಟಿದ್ವಿ ಅಪ್ಪದು, ಅಲ್ಲೊಂದು ಚಿಟ್ಟೆ ಬಂತು, ಟರ್ನ್ ಆಯಿತು 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 ಆಯಿತು. ಆಮೇಲೆ ಸ್ವಲ್ಪ ಹೊತ್ತಿತ್ತು, ಹೊಟ್ಟೋಯ್ತು. ನಮ್ಮ ಆಂಟಿ ಎಲ್ಲ ಅಂದರು, ಓ ಅಣ್ಣ ಬಂದಿದ್ದಾರೆ, ಅಂದರೆ ನಮ್ಮ ಅಪ್ಪದು ಸಿಸ್ಟರ್ ಅಂದರು, ಅಣ್ಣ ಬಂದಿದ್ದಾರೆ ಅನ್ಸುತ್ತೆ. ಲೈಕ್ ಆ ಥರದ್ದು, ಈ ಥರದ್ದು ನಂಗೆ ತುಂಬ ಫೀಲ್ ಕೊಟ್ಟಿದ್ದಾರೆ ಇದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ವರ್ಷದ ಜರ್ನಿಯಲ್ಲಿ ತುಂಬ ತಿರುಗಿದ್ದೀರಾ, ಅಂದರೆ ಅದೊಂಥರ ಹೋರಾಟನೇ ಅದು. ಗಿರ್ಗಿಟ್ಲೆ ಅಂತ ಒಂದು ಸಿನಿಮಾ ಮಾಡ್ತೀರಾ, ಎಷ್ಟು ಸಿಂಕ್ ಆಗುತ್ತೆ ನೋಡಿ. ಗಿರ್ಗಿಟ್ಲೆ ಅಂದರೆ ತಿರುಗ್ತಾ ಇರಬೇಕು ಅಷ್ಟೇ. ನೀವು ತುಂಬ ತಿರುಗಿದ್ದೀರಾ. ಆಮೇಲೆ ಶುಗರ್ ಫ್ಯಾಕ್ಟ್ರಿ ಅಂತ ಮಾಡ್ತೀರಾ. ಸಿಹಿ ಕಹಿಗಳೆಲ್ಲ ಕೂಡ ಕಾಮನ್ನು. ಒಂದು ಕಡೆ ಹೇಳ್ತೀರಾ ನೀವು, ದೇವರು ಡೈಲಾಗ್ಸ್ ಬರೀತಾನೆ, ಸೀನ್ಸ್ಗಳು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಅಂತ. ಆ ಡೆಸ್ಟಿನಿ ಟಾಕ್ ಏನಕ್ಕೆ ಬಂತು ನಿಮ್ಮ ಬಾಯಲ್ಲಿ? ನಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರದ್ದು ಬರೆಯೋಕ್ಕೆ ತುಂಬ ಇಷ್ಟ ಆಯಿತಾ. ನಾನು ರೀಸೆಂಟಾಗಿ ಒಂದು ಬರೆದಿದ್ದೆ, ಯಾರೇ ನಮ್ಮನ್ನು ಎಷ್ಟೇ ಕೆಳಗಡೆ ಎಳಿಯೋಕ್ಕೆ ಬಂದ್ರೂ ಮೇಲೆ ಒಬ್ಬ ಇದ್ದಾನೆ, ಅವ್ನು ನಮ್ಮನ್ನು ಒಳ್ಳೆಯವರ ಅಂದರೆ ಮೇಲೆ, ಅದು ನಾನು ಇಂಗ್ಲೀಷಲ್ಲಿ ಬರೆದಿದ್ದು. ಅದನ್ನ ಎಷ್ಟು ಶೇರ್ಸ್ ಆಯಿತು ಅಂತಂದರೆ, ಎಲ್ಲರೂ ನನಗೆ ಮ್ಯಾಮ್ ನೀವು ಇನ್ನೂ ಈ ಥರದ್ದು ಬರೀರಿ ಅಂದರು. ನಂಗೆ ಇಷ್ಟ ಬರೆಯೋಕ್ಕೆ. ಸೊ ಅದು ನಾನು ಐ ಥಿಂಕ್ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ. ಏನಂದರೆ ಡೈಲಾಗ್ಸ್ ದೇವರು ನಮ್ಮ ಇದನ್ನು ಬರೆದಿರ್ತಾರೆ, ಬಟ್ ನಮ್ಗೆ ಯಾವ ಸೀನ್ ನೆಕ್ಸ್ಟ್ ಅಂತ ಗೊತ್ತಿರಲ್ಲ. ಸೊ ನಾವು ಪ್ರಿಪೇರ್ ಆಗಿ ಕಾನ್ಫಿಡೆಂಟ್ ಆಗಿರಬೇಕು ಏನೋ ಬರ್ದಿದೆ ಅನಿಸುತ್ತೆ. ಬಿಕಾಸ್ ಏನಕ್ಕಂತಂದರೆ ಆ್ಯಕ್ಚುಲಿ ಒಂದೆರಡು ಸನ್ನಿವೇಶ ಅಂತ ಅಲ್ಲ. ಇವಾಗ ನಮ್ಮ ಅಪ್ಪ ವಿಷಯನೇ ತಗೊಂಡ್ರೆ, ನಾನು ನಿಜ ನಾನು ಈ ಏಜಲ್ಲಿ ಲೈಕ್ ನಾನು ಇನ್ನೂ ಮದುವೆ ಆಗಿಲ್ಲ, ನಾನು ಇನ್ನೂ ಕೆರಿಯರ್ ಇನ್ನೂ ನಾನು ಬೆಳೀತಾ ಇದ್ದೀನಿ ಅಷ್ಟೇ. ಈ ಥರ ಇದ್ದಾಗ ನಾನು ಇಷ್ಟು ಬೇಗ ಅಪ್ಪನ ಕಳ್ಕೊತೀನಿ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ. ಸೊ ಅದೆಲ್ಲ ಸನ್ನಿವೇಶಗಳು ನನಗೆ ಏನು ಕಲಿಸ್ಕೊಡ್ತು ಅಂದರೆ, ಎವ್ರಿಥಿಂಗ್ ಇಸ್ ಡೆಸ್ಟಿನ್. ದೇವರು ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ, ಇದು ಹಾಗೆ ಆಗುತ್ತೆ. ನಾನು ಅದಕ್ಕೆ ಇವಾಗ ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನಾದರೂ ನನಗೆ ಇವಾಗ ಯಾವುದೋ ಒಂದು ಸಿನಿಮಾ ಮೀಟಿಂಗ್ ಹೋದೆ, ಅದು ಸಿನಿಮಾ ಆಗಿಲ್ಲ ಅಂದರೆ ನಾನು ಬೇಜಾರೇ ಪಡ್ಕೊಳ್ಳಲ್ಲ. ಗೋ ವಿತ್ ದ ಫ್ಲೋ. ನಾನೇನು ಇಷ್ಟೇ ಮೈಂಡಲ್ಲಿ ಹಾಕೋದೇನು ಗೊತ್ತಾ, ದೇವರು ಆಲ್ರೆಡಿ ಬರೆದಿಟ್ಟಿದ್ದಾರೆ. ನಾನು ಇವಾಗ ಇದಕ್ಕೆ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ? ಖುಷಿನ ನಾನು ಖುಷಿ ಪಡ್ಕೋಬೇಕು, ಬಿಕಾಸ್ ನಾವು ಇರೋದೇ ಖುಷಿಯಲ್ಲಿ ಇರೋದಕ್ಕೋಸ್ಕರ. ಸೊ ಹಾಗಾಗಿ ನಾನು ಓಕೆ ಫೈನ್ ಬಿಡು, ನೆಕ್ಸ್ಟ್ ಸೀನ್ ಏನು ಅಂತ ನೋಡೋಣ, ದೇವ್ರು ಏನು ಬರೆದಿಟ್ಟಿದ್ದಾರೆ ಆ ಸೀನಲ್ಲಿ ಪರ್ಫಾರ್ಮ್ ಮಾಡೋಣ ಅಷ್ಟೇ ಅಂತ. ಸೊ ಆ ಥರ ಸನ್ನಿವೇಶಗಳನ್ನು ನೋಡಿ 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 ಐ ಥಿಂಕ್ ಅದನ್ನು ಬರೆದಿದ್ದು ನಾನು. ಈ ಆರ್ಟಿಸ್ಟ್ಗಳದ್ದು ಯಾವಾಗಲೂ ಆನ್ ಆ್ಯಂಡ್ ಆಫ್ ಕೆರಿಯರ್ ಇರುತ್ತೆ. ಒಂದೊಂದ್ಸಲ ಕೆಲಸ ಸಿಗುತ್ತೆ, ಒಂದೊಂದ್ಸಲ ಕೆಲಸ ಸಿಗಲ್ಲ, ಮನೇಲಿ ಖಾಲಿ ಕೂರೋವಂಥ ಸಂದರ್ಭ ಬರುತ್ತೆ. ಎಲ್ಲವನ್ನೂ ನೋಡೋ ಅಂಥ ಒಂದು ಟೈಮ್ ಎದುರಾಗುತ್ತೆ ಒಬ್ಬ ಆರ್ಟಿಸ್ಟ್ಗೆ. ಎಲ್ಲವನ್ನೂ ತಡ್ಕೊಂಡಿರ್ತಾನೆ, ಸಹಿಸ್ಕೊಂಡಿರ್ತಾನೆ. ಎಲ್ಲೋ ಹೋದರೆ ಅವಮಾನ ಆಗಿರುತ್ತೆ, ಮತ್ತೊಂದು ಕಡೆ ಸನ್ಮಾನನೂ ನೋಡಿರ್ತಾನೆ. ಲೈಫ್ ಲೆಸನ್ನಲ್ಲಿ ಎಷ್ಟು ನಂಬಿಕೆ ಇಡ್ತೀರಾ ನೀವು? ತುಂಬ ಇಟ್ಕೋತೀನಿ. ಬಿಕಾಸ್ ಐ ಥಿಂಕ್ ನಾನು ಮೊನ್ನೆ ನಮ್ಮ ಫ್ರೆಂಡ್ಸ್ಗೆ ಒಂದು ಮಾತು ಹೇಳಿದೆ, ಮಿಸ್ಟೇಕ್ ಮಾಡೋದು ತಪ್ಪಲ್ಲ, ತಪ್ಪು ಮಾಡೋದು ತಪ್ಪಲ್ಲ, ಬಟ್ ಆ ತಪ್ಪನ್ನ ಪದೇ ಪದೇ ಮಾಡ್ತಾ ಇರೋದು ತಪ್ಪು ಅಂತ. ನಾನು ಇದು ಮಾತು ಹೇಳಿದ ತಕ್ಷಣ ಎಲ್ಲರೂ ಮುಖ ಹಿಂಗೆ ನೋಡಿದ್ರೆ, ನಾನಂದರೆ ತಪ್ಪು ಮಾಡೋದು ತಪ್ಪೇ ಅಲ್ಲ, ನಾವು ಕ್ಷಮಿಸ್ಬೇಕು ಒಬ್ರಿಗೆ. ಬಟ್ ಅದನ್ನೇ ತಪ್ಪನ್ನೇ ಅಭ್ಯಾಸ ಮಾಡ್ಕೊಂಡು ತಪ್ಪು ಮಾಡ್ತಾ ಇದ್ರೆ ಅದು ಡೆಫಿನೆಟ್ಲಿ ತಪ್ಪು ಅಂತ. ಸೊ ನನಗೆ ಲೈಫಲ್ಲಿ ನಾನು ತುಂಬ ಇಂಡಿಪೆಂಡೆಂಟಾಗಿ ನೋಡಿರೋದ್ರಿಂದ ಲೈಫ್ ಲೆಸನ್ಸ್ನ ತುಂಬ ಡೀಪಾಗಿ ತೊಗೋತೀನಿ ನಾನು. ಏನಾದರೂ ನಾನು ಲೈಕ್ ಐ ಥಿಂಕ್ ತುಂಬ ಜನ ಕೇಳ್ತಾರೆ, 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದು ಇಷ್ಟು ಹಂಬಲ್ ಆಗಿ ನೀವು ಹೇಗಿದ್ದೀರಾ ಅಂತ. ಅದಕ್ಕೆ ಕ್ರೆಡಿಟ್ಸ್ ಒಂದು ನಮ್ಮ ಅಪ್ಪ ಅಮ್ಮಗೆ. ಯಾಕಂದರೆ ನಮ್ಮ ಅಪ್ಪನೂ ಅಷ್ಟೇ, ಅಮ್ಮನೂ ಅಷ್ಟು, ಇಬ್ಬರು ದೊಡ್ಡ ಗುತ್ತು ಮನೆಯಿಂದ ಬಂದವರು. ಆ್ಯಂಡ್ ಅಪ್ಪ ಕೂಡ ಪ್ರತಿಯೊಬ್ಬರು ಪರಿಚಯ ಇದ್ದಂಥ ವ್ಯಕ್ತಿ. ಬಟ್ ಅದು ತೋರಿಸ್ಕೊಡ್ತಾನೆ ಇರಲಿಲ್ಲ ಅವರು. ಅವ್ರು ತೀರ್ಕೊಂಡಿದ್ದ ದಿನ ನಮ್ಮ ಇಡೀ ರೋಡ್ ಫುಲ್ ಬ್ಲಾಕ್ ಆಗಿತ್ತು, ಅಷ್ಟು ಜನ. ಬಟ್ ಅವ್ರು ತೋರಿಸ್ಕೊಂಡಿರ್ಲಿಲ್ಲ. ಮೇ ಬಿ ಅದನ್ನು ನಾನು ಕಳಿಸಿದ್ರು ಅನಿಸುತ್ತೆ, ಅದು ನಾನು ಅಳವಡಿಸ್ಕೊಂಡಿದ್ದೀನಿ. ಅದು ಬಿಟ್ಟು ಹೀಗಿದ್ದವರು ಹೀಗೂ ಹೋಗ್ಬೋದು, ಹೀಗಿದ್ದವ್ರು ಹೀಗೂ ಹೋಗ್ಬೋದು ಅಂತ ನಾನು ಬಿಲೀವ್ ಮಾಡೋದು ಯಾವಾಗಲೂ ಲೈಫಲ್ಲಿ. ಸಮ್ಟೈಮ್ಸ್ ನನಗೆ ಅನಿಸುತ್ತೆ, ನನಗೆ ನೆನಪಿದೆ ಕೆಲವೊಂದು ಶೂಟಿಂಗ್ಗಳಲ್ಲಿ ಮಾಡುವಾಗ, ಇವರು ಎಷ್ಟು ನೋಡೋಕ್ಕೆ ಸಣ್ಣ ಇದ್ದಾರೆ, ಇವರು ಹೆಂಗೆ ಹೀರೋಯಿನ್ ಎಲ್ಲ ಅಂತ. ಅದೇ ಜನ ಇವಾಗ ನನಗೆ, ಏನು ಮ್ಯಾಮ್ ಫಿಟ್ನೆಸ್ ಸೀಕ್ರೆಟ್ ಏನು ಮ್ಯಾಮ್ ನಿಮ್ಮದು, ಏನು ಮ್ಯಾಮ್ ಇಷ್ಟು ಚೆನ್ನಾಗಿದ್ದೀರಾ ಮ್ಯಾಮ್ ಅಂತಾರೆ.
ಏನಿಲ್ಲ, ನಮ್ಮನ್ನು ನಾವು ಇಷ್ಟಪಟ್ಟು ಶ್ರದ್ಧೆಯಿಂದ ಇದ್ದರೆ ಎಲ್ಲದು ಕರೆಕ್ಟಾಗಿರುತ್ತೆ. ಆ್ಯಂಡ್ ನಾವು ಯಾರಿಗೋ ಒಪ್ಪಿಸ್ಬೇಕು, ಯಾರಿಗೋ ಇದು ಮಾಡಬೇಕು ಅಂತ ಇಲ್ಲ. ಬಟ್ ಲೈಫ್ ಲೆಸನ್ಸ್ ತುಂಬ ಕಲ್ತಿದ್ದೀನಿ. ನೆವರ್ ಗಿವ್ ಅಪ್ ಅನ್ನೋದು ಫಸ್ಟ್ ಕಲ್ತಿದ್ದೀನಿ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಎಷ್ಟೋ ಸತಿ ಇಂಡಸ್ಟ್ರಿ ಬಿಡೋಣ ಅಂದ್ರೂ ಬಿಟ್ಟಿಲ್ಲ. ನೋಡಿ, ಸದ್ಯದ ಪರಿಸ್ಥಿತಿ ಸ್ಯಾಂಡಲ್ವುಡ್ನ ನಿಂತ್ಕೊಂಡು ನೋಡಿದ್ರೆ ಖುಷಿ ಆಗುತ್ತೆ ನಮ್ಮೆಲ್ರಿಗೂ. ಕಾಂತಾರ ಚಾಪ್ಟರ್ 1 700 ಕೋಟಿ ಕ್ಲಬ್ ದಾಟಿ ಮುನ್ನುಗ್ತಾ ಇದೆ. ಈಗ ದೀಪಾವಳಿ ಟೈಮು ಕಲೆಕ್ಷನ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಒಂದು ಎಕ್ಸ್ಕ್ಲೂಸಿವ್ ಆಗಿ ನೀವು ನಮಗೆ ಹೇಳಲೇಬೇಕು, ನಿಮಗೂ ಕಾಂತಾರೋಗೂ ಏನೋ ಒಂದು ಲಿಂಕ್ ಇದೆ ಅಂತ ಗೊತ್ತಾಯ್ತು ನನಗೆ. ಲಿಂಕ್ ಅಂತಂದ್ರೆ ನನಗೆ ಅಂದ್ರೆ ಐ ಥಿಂಕ್ ನಾನು ನೀವು ಆಕ್ಟ್ ಮಾಡಬೇಕಾಗಿತ್ತು ಅಲ್ವಾ ಆ ಸಿನಿಮಾದಲ್ಲಿ? ಆಕ್ಟ್ ಮಾಡಬೇಕಿತ್ತು ಅಂತ ಅಲ್ಲ, ಆಕ್ಚುಲಿ ರಿಷಬ್ ಶೆಟ್ಟಿ ಅವರು ನನ್ನ ದೊಡ್ಡಪ್ಪಗೆ ಅಪ್ರೋಚ್ ಮಾಡಿದ್ರು ರಿಸರ್ಚ್, ಬಿಕಾಸ್ ಅವರು ಲೇಖಕರು, ಹಂಪಿ ಮತ್ತೆ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು. ಸೊ ಅವಾಗ ಸಿಕ್ಕಿದಾಗ ಐ ಥಿಂಕ್ ದೊಡ್ಡಪ್ಪ ಏನೋ ಹೇಳಿದ್ರು ಅನ್ಸುತ್ತೆ ರಿಷಬ್ ಅವ್ರಿಗೆ ನಮ್ಮ ಬಗ್ಗೆ. ಅದಕ್ಕೆ ಅವ್ರು ಹೇಳಿದ್ರು ನಂಗೆ ಅವರಿಬ್ರು ಗೊತ್ತು ಅದು ಇದು ಅಂತ. ಬಟ್ ನಾನು ಮಾಡಬೇಕಿತ್ತು ಅಂತ ಅಲ್ಲ. ಮೊನ್ನೆ ಯಾರೋ ಕೇಳಿದ್ರು, ನೀವು ರುಕ್ಮಿಣಿ ಅವರ ರೋಲ್ ಸಿಕ್ಕಿದ್ರೆ ಮಾಡ್ತಿದ್ರಾ ಅಂತ. ಸೊ ನಾನಂದೆ ಯಾರಿಲ್ಲ ಅಂತಾರೆ, ಪರ್ಫಾರ್ಮೆನ್ಸ್ ಅನ್ನೋ ಸಬ್ಜೆಕ್ಟ್ ಸಿಕ್ಕಿದ್ರೆ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ದಷ್ಟೇ. ಅದು ಬಿಟ್ಟು ಕಾಂತಾರ 1 ನನಗೆ ಯಾಕೆ ಸ್ಪೆಷಲ್ ಅಂತಂದರೆ, ಬಿಕಾಸ್ ದೊಡ್ಡಪ್ಪ ಹ್ಯಾಸ್ ಪ್ಲೇಡ್ ಅ ವೆರಿ ಮೇಜರ್ ರೋಲ್. ಯಾಕಂದರೆ ದೈವದ ಬಗ್ಗೆ ಆಗಲಿ ಅಥವಾ ಏನೆಲ್ಲ ನೀವು ನೋಡಿದ್ದೀರಾ ಅದೆಲ್ಲ ರಿಸರ್ಚ್ ರಿಷಬ್ ಶೆಟ್ಟಿ ಅವರು ನಮ್ಮ ದೊಡ್ಡಪ್ಪ ಜೊತೆನೂ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ತುಂಬ ಸ್ಪೆಷಲ್ ಅದು ವಿಷಯ. ಆ್ಯಂಡ್ ನಾನು ಇನ್ಫ್ಯಾಕ್ಟ್ ದೊಡ್ಡಪ್ಪ ಹತ್ರ ಕೂತ್ಕೊಂಡು ಕೇಳೂ ಇದ್ದೆ, ಏನು ಡಿಸ್ಕಷನ್ ಮಾಡಿದ್ದೀರಾ ರಿಷಬ್ ಅವ್ರ ಜೊತೆ, ನೆಕ್ಸ್ಟ್ ಚಾಪ್ಟರ್ ಏನಿರುತ್ತೆ ಅಂತ. ಒಂದು ಲೈನಲ್ಲಿ ದೊಡ್ಡಪ್ಪ ಹೇಳಿದ್ರು ನನಗೆ ಅವತ್ತು, ಹಿಂಗೆ ಅದನ್ನು ಹೋಗುತ್ತೆ ಕತೆ ಅಂತ. ಸೊ ಅದು ಒಂದು ಸ್ಪೆಷಲ್ ಥಿಂಗ್ ಇತ್ತು ಈ ಸಲ. ನೋಡಿ, ನೀವು ಕರಾವಳಿ ಭಾಗದವರು, ದೈವಾರಾಧನೆಯಲ್ಲಿ ತುಂಬ ನಂಬಿಕೆ ಇಟ್ಟಿರೋರು. ಈಗ ಏನೆಲ್ಲ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ. ಆಚರಣೆ ನಂಬಿಕೆಗಳನ್ನು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡೋವಂಥ ಒಂದು ವರ್ಗ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ಈ ಥಿಯೇಟರ್ಗಳಲ್ಲಿ ಈ ರೀಲ್ಸ್ಗೋಸ್ಕರ, ಒಂದು ವ್ಯೂಸ್ಗೋಸ್ಕರ ಏನೇನೋ ನಡ್ಕೊಳ್ಳೋದು, ಆಹ್ವಾನ ಮಾಡಿರೋ ಥರ ಆ್ಯಕ್ಟ್ ಮಾಡೋದು, ಈ ಥರ ಎಲ್ಲ ನಾವು ನೋಡಿದ್ವಿ. ಇಂಥ ಬೆಳವಣಿಗೆಗಳನ್ನು ನೀವೊಬ್ಬ ಅಪ್ಪಟ ಕಲಾವಿದೆಯಾಗಿ ಹೇಗೆ ನೋಡ್ತೀರಾ? ನನಗೆ ತುಂಬ ಸಿಟ್ಟು ಬರುತ್ತೆ. ಯಾಕಂದರೆ ನಿಜ ಹೇಳಬೇಕು ಅಂದರೆ ದೈವದ ಪವರ್ ಇದೆಯಲ್ಲ, ಅದು ನಮಗೆ ಕರಾವಳಿಯವ್ರಿಗೆ ಮಾತ್ರ ಗೊತ್ತು. ಇದು ಸುಳ್ಳಲ್ಲ, ಬಟ್ ದೈವ ಪವರ್ ನಾನು ಅದು ಹೇಳೋಕ್ಕೂ ನನಗೆ ನೋಡಿ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ರು ಆ ಭಯ ಆಗುತ್ತೆ ಅವ್ರ ಬಗ್ಗೆ ಏನು ಮಾತಾಡೋದಕ್ಕೂ, ಬಿಕಾಸ್ ಅಷ್ಟು ಪವರ್. ಆ್ಯಂಡ್ ನಾನು ಮೊನ್ನೆ ಸ್ಟೋರಿನೂ ನಾನು ಒಂದು ಕಡೆ ಹಾಕಿದ್ದೆ, ದಟ್ ಅದು ಕ್ಯಾರೆಕ್ಟರ್ ಅಲ್ಲ. ಸಿನಿಮಾ ಮಾಡಿದ್ದಾರೆ ಅಂದ ತಕ್ಷಣ ಕಾಂತಾರ ಅದು ಕ್ಯಾರೆಕ್ಟರ್ ಅಲ್ಲ, ದೈವದ ಬಗ್ಗೆ ಹೇಳಿದ್ದಾರೆ. ಅಂದರೆ ದೈವ ಇಸ್ ನಾಟ್ ಅ ಕ್ಯಾರೆಕ್ಟರ್. ಅದನ್ನು ಎಲ್ಲೆಲ್ಲೋ ಅದ್ರ ಅಯ್ಯೋ ನನಗೆ ಆ ಕಾಸ್ಟ್ಯೂಮ್ಸ್ಗಳು ನೋಡಾಗ ಅವ್ರನ್ನ ಹುಡ್ಕೊಂಡು ಹೋಗಿ ಹೊಡಿಯೋಣ ಅನಿಸುತ್ತೆ. ಬಿಕಾಸ್ ಟ್ರಸ್ಟ್ ಮೀ, ನಮಗೆ ನಮ್ಮ ಚಿಕ್ಕ ವಯಸ್ಸಿಂದ ಏನೇ ಆದ್ರೂ, ಲೈಕ್ ಏನೇ ವಿಷಯ ಆಗಲಿ, ಫಸ್ಟ್ ನಮ್ಮ ಅಪ್ಪ ಅಮ್ಮ ಹೇಳೋದು ದೈವ ಹತ್ರ ಹೋಗಿ ಕೇಳೋಣ. ನಮಗೆ ನಮ್ಮ ಅಪ್ಪ ಅಂತೂ ಅಪ್ಪಟ, ಲೈಕ್ ಅವರು ಏನಾದ್ರೂ ದೈವ ಹತ್ರ ಕೇಳೋದು. ಭೂತಕೋಲ ಆದಾಗ ನಾವು ಕೇಳ್ತಿದ್ವಿ. ಸೊ ನಮ್ಮ ಅಪ್ಪ ಸೈಡಲ್ಲಿ ಗುಳಿಗ, ಪಂಜುರ್ಲಿ, ಕಲ್ಲುಟ್ಟಿ, ಇದು ಭೂತಕೋಲ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು. ಅದು ನೀವು ಮುಂದೆ ನೀವು ಮೂವಿಯಲ್ಲಿ ನೋಡಿದಾಗಲೇ ಹೆಂಗೆ ಆಗಿರುತ್ತೆ, ಇಮ್ಯಾಜಿನ್ ಇದು ನಾವು ಚಿಕ್ಕ ವಯಸ್ಸಿಂದ ಮುಂದೆ ನೋಡ್ಕೊಂಡು ಬಂದವರು. ಓ ಗಾಡ್, ಅದು ಪವರ್ ಹೇಳ್ಕೊಳ್ಳೋದಕ್ಕಾಗಲ್ಲ. ನಾನು ಒಂದೊಂದು ಸತಿ ಏನಂದರೆ, ದೈವ ಜೊತೆ ಯಾರೂ ರಿಸ್ಕ್ ತಗೊಳ್ಳಲ್ಲ ನಮ್ಮ ಕಡೆ. ಅಂದರೆ ಅವ್ರಿಗೆ ಏನೋ ಹೇಳೋದು, ದೈವ ಅಂದರೆ ಏನು, ಈ ಥರನೂ ಯಾರೂ ಹೇಳಲ್ಲ. ಬಿಕಾಸ್ ದೈವ ತೋರಿಸ್ಕೊಡ್ತಾರೆ, ಹೆಂಗಾದರೂ ತೋರಿಸ್ಕೊಡ್ತಾರೆ. ಇದು ಮಾತಂತೂ ನಾನು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ದೈವದ ಜೊತೆ ಯಾರೂ ಹೋಗಬಾರ್ದು. ಅದು ಟು ಬಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾನು ನಿಮಗೆ ಲಾಸ್ಟ್ ಟೈಮ್ ನನ್ನ ಸಿಸ್ಟರ್ ಫ್ರೆಂಡ್ಸು ಅವ್ರು ಏನು ಮಾಡಿದರು ಅಂದರೆ, ಅವ್ರಿಗೆ ಗೊತ್ತಿಲ್ಲ ಕಾಂತಾರ ಫಸ್ಟ್ ಚಾಪ್ಟರ್ 2 ಬಂದಾಗ ಅದು ಅದರ ಸೌಂಡ್ ಇದೆಯಲ್ಲ, ದೈವಗಳ ಮಾತಾಡಲ್ಲ ಅವರಲ್ವಾ, ಆ ವಾಯ್ಸ್, ಅದನ್ನು ಅವರು ಇಮಿಟೇಟ್ ಮಾಡ್ಕೊಂಡು ಹೋದರು. ನನ್ನ ಸಿಸ್ಟರ್ ಅಂದರು, ನೋಡಿ ಇಮಿಟೇಟ್ ಮಾಡಬೇಡಿ, ನಿಮಗೆ ದೈವದ ಬಗ್ಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಮಾಡಬೇಡಿ ಅಂತ. ಇವ್ರು ಕೇಳಿಲ್ಲ. ಹುಡುಗಿರು ಫುಲ್, ಅಂದರೆ ಹುಡುಗಿರು ಏನೂ ತಮಾಷೆ ಮಾಡಿಲ್ಲ, ಹುಡುಗರು ಮಾಡಿದ್ರು. ಕಾರಲ್ಲಿ ಹೋಗ್ತಿದ್ದಾರೆ ಎಲ್ರೂ, ಇವ್ರು ತಮಾಷೆ ಮಾಡ್ಕೊಂಡು ಹೋದ್ರು. ಇವ್ರು ಬೇಡ ಬೇಡ ಅಂದ್ರೂ ಅವ್ರು ಕೇಳಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ,
ಲೈಕ್ ಅವಾಗ ಮಳೆ ನೀರು ನಿಂತಿರುತ್ತೆ ಗೊತ್ತಾ ಫುಲ್ಲು ರೋಡಲ್ಲಿ, ಯಾರೋ ಒಬ್ಬ ಎಷ್ಟು ಜೋರಾಗಿ ಆ ನೀರನ್ನ ಎರ್ಸ್ಬಿಟ್ಟು ಹೋದಂದ್ರೆ ಅವ್ರಿಬ್ರಿಗೆ ಮಾತ್ರ ಬಿದ್ದಿದೆ, ಅವರಿಬ್ರು ಫುಲ್ ಒದ್ದೆ. ನನ್ನ ಸಿಸ್ಟರ್ ಸುಮ್ಮನೆ ಅದು, ನಾನು ಏನೂ ಹೇಳಲ್ಲ, ಇವಾಗ ನೀವೇ ಅನ್ಕೊಳ್ಳಿ ಇದು ಏನಕ್ಕಾಯ್ತು ಅಂತ ಅಂದರು. ಸೊ ಅದೇ ಹೇಳ್ತಿರೋದು, ಅದು ಕೋಇನ್ಸಿಡೆನ್ಸು ನನಗೆ ಅದನ್ನು ಹೇಳಕ್ ಬೇಡ. ಕರ್ಮ ರಿಟರ್ನ್ಸ್ ಅನ್ಕೋಬೋದಾ? ಕರ್ಮ ಅಂತ ನಾನು ಹೇಳಲ್ಲ, ಬಟ್ ದೈವದ ಪವರ್ ಇದೆಯಲ್ಲ, ಇಟ್ ಈಸ್ ಲೈಕ್ ತುಂಬ ಲೈಕ್ ಅದು ಕರಾವಳಿ ಭಾಗದಲ್ಲಿ ನಾವೇನು ಇವಾಗ ಗೆಜ್ಜೆ ಸದ್ದು ನೀವೇನು ಕಾಂತಾರದಲ್ಲಿ ಕೇಳಿದ್ದೀರಾ, ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಮದುವೆ ಆದ ಟೈಮಲ್ಲೆಲ್ಲ ಲೈಕ್ ಲಿಟ್ರಲಿ ಅವ್ರಿಗೆ ಕೇಳಿಸ್ತಾ ಇತ್ತು. ನಮ್ಮದು ಗುತ್ತು ಮನೆಗಳೆಲ್ಲ ಹೆಂಗಂದ್ರೆ ಒಂದು ಮನೆ ಅದು ಬಿಟ್ಟರೆ ಫುಲ್ ಮರಗಳು ಆಯಿತಾ, ಫುಲ್ ಏನು ಯಾರ ಮನೆಗಳು ಹತ್ರ ಇರಲ್ಲ. ಆ್ಯಂಡ್ ಯಾರಿಗೆ ತುಂಬ ಕನೆಕ್ಟೆಡ್ ಆಗಿದೆ, ಇವಾಗ ನಮ್ಮ ಅಜ್ಜ ಎಲ್ಲ ನಮ್ಮ ಅಪ್ಪಗೆಲ್ಲ ತುಂಬ ಸಲ ಕಲುಟಿ ಅಪ್ಪೆದು ಗೆಜ್ಜೆ ಸದ್ದುಗಳು ಕೇಳಿದೆ. ಅದಂದರೆ ನಾವು ಇದ್ದೀವಿ ಕಾಯ್ತಾ ಇದ್ದೀವಿ ಅಂತ ಅವ್ರು ಹೇಳ್ಕೊಡೋದು ಅಷ್ಟೇ, ಬೇರೆ ಭಯ ಹುಡ್ಸೋದಲ್ಲ ಅಥವಾ ತೊಂದರೆ ಮಾಡೋದಲ್ಲ. ನಾವು ಇದ್ದೀವಿ ನಿಮ್ಮ ಮನೇನ ನಾವು, ಯಾಕಂದರೆ ನೀವು ನೋಡಿರ್ತೀರ ದೈವದು ಕಾಂತಾರದಲ್ಲಿ ಕೈನ ಹಿಂಗೆ ಎದೆ ಹತ್ರ ಇಡ್ತಾರೆ ಎಲ್ಲರದು ಕೈ ತಗೊಂಡು. ಅದರ ಅರ್ಥ ಏನಂತಂದರೆ ನಾನು ಇದ್ದೀನಿ ನಿಮ್ಮ ಜೊತೆ, ನೀವೆಲ್ಲ ಒಟ್ಟು ಇರಬೇಕು, ನಾನು ಇದ್ದೀನಿ ಅಂತ ಅದು ಅರ್ಥ. ಸೊ ಆ ಸೌಂಡ್ಗಳು ಏನಕ್ಕೆ ಬರುತ್ತೆ ಅಂತಂದರೆ ನಾವು ಇದ್ದೀವಿ, ನಿಮ್ಮ ಮನೇನ ನಾವು ನೋಡ್ಕೊಳ್ತಿದ್ದೀನಿ. ಸೊ ನಮಗೆ ದೈವ ಅಂದರೆ ಅಷ್ಟು ಪವರು. ಸೊ ನನಗೆ ಎಲ್ಲರಿಗೂ ನಾನು ಇದೇ ರಿಕ್ವೆಸ್ಟ್ ಮಾಡೋದು, ಲೈಕ್ ನೆವರ್ ಲೈಕ್ ದೈವದ ಬಗ್ಗೆ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ದೈವದ ಜೊತೆ ಅಂತೂ ನೀವು ಆಟ ಆಡೋಕ್ಕಂತೂ ಹೋಗಬೇಡಿ. ಆ್ಯಂಡ್ ಪ್ಲೀಸ್ ಯಾರಾದರೂ ಈ ಥರ ಇವೆಂಟ್ಸ್ಗೆ ಹೋದಾಗ ಈ ಥರದ್ದು ನೋಡಿದರೆ ಸ್ಟೇಜ್ ಹತ್ತಕ್ಕೂ ಬಿಡಬೇಡಿ ಅಂಥವ್ರನ್ನ, ಬಿಕಾಸ್ ನನಗಂತೂ ಕಂಪ್ಲೀಟ್ ನೋ. ದೀಪಾವಳಿಗೆ ಏನಾದರೂ ಗುಡ್ ನ್ಯೂಸ್ ಕೊಡ್ತೀರಾ? ಯಾವ್ದ್ರ ಬಗ್ಗೆ? ಮನಸ್ಸಲ್ಲಿ ಏನಾದರೂ ಇದ್ದರೆ ಅಥವಾ ಯಾರಾದರೂ ಇದ್ದರೆ? ಇಲ್ಲಪ್ಪ, ಏನಿಲ್ಲ, ನಿಜವಾಗ್ಲೂ ಯಾರೂ ಇಲ್ಲ. ಅದು ಪ್ರಾಬ್ಲಮ್. ಇದು ಕ್ವಶನ್ ಏನಾಗ ಬರುತ್ತೆ ಅಂತ ಗೊತ್ತು ನನಗೆ. ನಿಜ ಹೇಳ್ಬೇಕಂದ್ರೆ ದೇವರಾಣೆಗೂ ನನ್ಗೆ ಯಾರೂ ಇಲ್ಲ ಆಯ್ತಾ, ಇದನ್ನೇ ಹೇಳ್ಬೇಕಿಲ್ಲ, ಅದನ್ನು ನಂಬಲ್ಲ. ಸುಮ್ಮನೆ ಚಾನಲಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಲ್ಲ ಅಂತ. ಬಟ್ ಮದುವೆ ಆಗಬೇಕು ಅನ್ನೋ ಪ್ಲ್ಯಾನ್ಸ್ ಅಂತೂ ಡೆಫಿನೆಟ್ ಆಗಿ ನನಗಿದೆ. ಬಟ್ ಇವಾಗ ಗೊತ್ತಿಲ್ಲ, ಸದ್ಯಕ್ಕಂತೂ ಇಲ್ಲ. ಹುಡುಗ ಸಿಕ್ಕಿದ್ರೆ, ಆ್ಯಂಡ್ ಹುಡುಗ ಸಿಗ್ತಾ ಇಲ್ಲ. ಸ್ವಯಂವರ ಏನಾದ್ರು ಮಾಡೋ ಕೇಳಿ, ಇದಕ್ಕೂ ಒಂದು ಜೋಕ್ ಇದೆ, ಅದಕ್ಕೆ ಹುಡುಗ ಸಿಗ್ತಿಲ್ಲ ಅಂತ ಹೇಳ್ತಾರೆ. ನಾನು ತುಂಬಾ ಜನ ಕೇಳ್ತಿರ್ತಾರಲ್ಲ ಇಂಟರ್ವ್ಯೂಸ್ ಅಲ್ಲಿ, ನಾನು ಏನು ಹೇಳೋದು ಗೊತ್ತಾಗತ್ತಿ, ಲೈಕ್ ಒಳ್ಳೆ ಹುಡುಗಿರ್ಗೆ ನನ್ನನ್ನು ಒಳ್ಳೆ ಹುಡುಗಿ ಅಂತಾನೆ ಹೇಳ್ಕೊಳ್ಳೋದು, ನಂಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಒಳ್ಳೆ ಹುಡುಗಿರ್ಗೆ ಏನಾಗುತ್ತೆ ಅಂತಂದ್ರೆ ಹುಡುಗರು ಅನ್ಕೊಳ್ಳೋದು, ಅವ್ರು ಇಷ್ಟು ಒಳ್ಳೆ ಇದ್ದಾರೆ, ಇವ್ರಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇರ್ತಾರೆ, ಯಾರು ಇರೋದಿಲ್ಲ. ಸೊ ಯಾರು ಅಪ್ರೋಚೇ ಮಾಡಲ್ಲ, ಎಲ್ಲರೂ ಅನ್ಕೊಳ್ಳೋದು ಇವ್ರಿಗೆ ಬಾಯ್ ಫ್ರೆಂಡ್. ನಿಮ್ ಕಷ್ಟ ನಿಮಗ್ ಗೊತ್ತು, ನಾನು ಹೇಳಿದ್ರು ನಂಬಲ್ಲ. ಬಾಯ್ ಫ್ರೆಂಡ್ ಇಲ್ಲ ಅಂದ್ರು ಸುಳ್ಳೆಲ್ಲ ಹೇಳ್ಬಾರ್ದು ಅಂತಾರೆ. ಹೆಂಗ್ ಪ್ರೂವ್ ಮಾಡೋದು ಹೇಳಿ? ನೀವು ಸುಳ್ಳು ಹೇಳಲ್ಲ ತಾನೆ, ಅದಕ್ಕೆ ದೇವರಾಣೆ ಅಂದಲ್ಲ, ಅಷ್ಟು ಹೇಳ್ಬೇಡ. ಹಬ್ಬದ ದಿನ ಸುಳ್ಳು ಹೇಳ್ಬಾರ್ದಾಯ್ತಲ್ಲ. ದೇವರಾಣೆಗೆ ಯಾರು ಇಲ್ಲ. ಯಾರನ್ನಾದ್ರೂ ಇಷ್ಟಪಟ್ಟು ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಆದ್ರೆ ನಿಜವಾಗ್ಲೂ ಹೇಳ್ತಿದ್ರಿ. ಫಸ್ಟ್ ನನ್ಗೆ ಆಸೆ ಇರೋದು, ನಾನು ಇದನ್ನ ಹೇಳ್ತಿದ್ದೆ, ಎಲ್ಲೂ ಹೇಳಲಿಲ್ಲ, ಬಟ್ ನನಗೆಲ್ಲ ಮೀಡಿಯಾದವ್ರಿಗೆ ಫಸ್ಟ್ ಹೇಳಬೇಕು ಅನ್ನೋದು ತುಂಬ ಆಸೆ ಇದೆ. ಬಿಕಾಸ್ ನನ್ನ ಜರ್ನಿಯಲ್ಲಿ ನೀವೆಲ್ಲ ಎಷ್ಟು ಸಾಥ್ ಕೊಟ್ಟಿದ್ದೀರ ಅಂದರೆ, ನಾನು ಅದು ನನ್ನ ಉಸಿರು ಕೊನೆವರೆಗೂ ನಾನು ಅದನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಮದುವೆ ಅದೆಲ್ಲ ತುಂಬ ಏನು ಹೇಳ್ತಾರೆ, ತುಂಬ ಆಸ್ಪಿಷಿಯಸ್ ಥಿಂಗ್, ನನಗೆ ಅದು ತುಂಬ ದೊಡ್ಡ ವಿಷಯ. ಸೊ ಅದನ್ನು ನಾನು ನನ್ನ ಪ್ರೀತಿ ಪಾತ್ರರ ಜೊತೆ ಫಸ್ಟ್ ಹೇಳ್ಕೊಳ್ಳೋಕೆ ಇಷ್ಟ ಇದೆ ನನಗೆ. ಬಟ್ ನನ್ನ ಮದುವೆ ಆಗೋಕ್ಕೆ ಇಷ್ಟು ಇಂಟ್ರೆಸ್ಟ್ ಯಾಕೆ ಎಲ್ಲರಿಗೂ ಅಂತ ನನಗೊಂದು ಡೌಟು. ಬರೀ ಲೈವ್ ಹೋದ್ರೇನು ಅದೇ ಮದುವೆ ಯಾವಾಗ ಅಂತ, ಯಾಕೆ ಅಂತ ನನ್ಗೆ ಗೊತ್ತಿಲ್ಲ. ಕಾಮನ್ ರೋಸ್ಟಿಂಗ್ ಅನ್ಬೋದಾ? ಹೋಗ್ಲಿ, ನನ್ಗೇನ್ ಅನ್ಸುತ್ತೆ ಗೊತ್ತಾ, ಮದ್ವೆ ಆಗೋದವ್ರಿಗೆ ಇಂಪಾರ್ಟೆಂಟ್ ಇಲ್ಲ, ಹುಡ್ಗ ಯಾರು ಅಂತ ಬೇಕು ಪಾಯಿಂಟು. ಓಕೆನಾ? ಒಬ್ಬೊಬ್ರಿಗೆ ಹಾರ್ಟ್ ಬ್ರೇಕ್ ಆಗುತ್ತಲ್ಲ, ಒಬ್ಬೊಬ್ರಿಗೆ ಸಿಂಗಲ್ ಇದೀನಿ ಹೇಳಿದಾಗ ಸಿಂಗಲ್ ಇದ್ದಾರೆ, ಓಕೆ ಫೈನ್ ಅಂತ. ಸೊ ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ಸಿನಿಮಾಗಳು ದೇವ್ರ ದಯದಲ್ಲಿ ರಿಲೀಸಿಗೆ ಎಲ್ಲ ರೆಡಿ ಆಗಿರೋದ್ರಿಂದ. ಹುಡುಗನಲ್ಲಿ ಇರಬೇಕಾಗಿರೋ 3 ಕ್ವಾಲಿಟೀಸ್ ಹೇಳಿ ನೋಡೋಣ. ಕ್ವಾಲಿಟೀಸ್ ಅಂತಂದ್ರೆ ಫಸ್ಟು ಈಗಿನ ಕಾಲದಲ್ಲಿ ಲ್ಯಾಕ್ ಆಗಿರೋದು ಮನುಷ್ಯರಿಗೆ ಲಾಯಲ್ಟಿ, ನಿಯತ್ತಾಗಿರ್ಬೇಕು. ನಿಯತ್ ಅನ್ನೋ ವರ್ಡೇ ಇಲ್ಲ ಅನ್ಸುತ್ತೆ ಇವಾಗ, ಹುಡುಕ್ಬೇಕು ನಿಯತ್ ಎಲ್ಲಿದೆ ಅಂತ. ಬಟ್ ಐ ಥಿಂಕ್ ನನಗೆ ಪರ್ಸ್ನಲಿ ಅವ್ರು ಹೆಂಗಾದ್ರೂ ಇರ್ಲಿ ನೋಡಕ್ಕೆ ನನಗೆ ಅದು ಕೇರ್ ಇಲ್ಲ. ದಯವಿಟ್ಟು ನಿಯತ್ತಾಗಿ ಇರ್ಬಿಡಿ ಅಪ್ಪ ಅಷ್ಟೇ. ಫಸ್ಟ್ ಅದು. ಸೆಕೆಂಡ್ ಏನಂದ್ರೆ ನನಗೆ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನಾನು ಬಿಲೀವ್ ಮಾಡಿರೋದೇನಂದ್ರೆ, ಹುಡುಗಿರಿಗೆ ಎಸ್ಪೆಷಲಿ, ಹುಡುಗಿರು ಅಂತಲ್ಲ ಹುಡುಗರಿಗೂ ಅಷ್ಟೇ, ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಲೈಫಲ್ಲಿ ಮದುವೆ ಆದಮೇಲೆ ಇದ್ದೇ ಇರುತ್ತೆ. ನೀವು ಏನಾದರೂ ಹೇಳಿ ಅಪ್ಪ ಅಡ್ಜಸ್ಟ್ ಎಲ್ಲ ಹೆಂಗೆ ಅಂತೆಲ್ಲ ಹೇಳಿದ್ರೆ ಸುಳ್ಳು. ಬಿಕಾಸ್
ಇವಾಗ ನಾನು ಹುಟ್ಟಿರೋದು ಬೆಳೆದಿರೋದು ಮಂಗಳೂರು, ನಾನು ಬೆಳೆದಿರೋ ರೀತಿನೇ ಬೇರೆ ಇರುತ್ತೆ. ಹುಡುಗ ಇವಾಗ ಬೆಂಗಳೂರವನು ಅನ್ಕೊಳ್ಳಿ ಅಥವಾ ಮಂಗಳೂರವನೇ ಅನ್ಕೊಳ್ಳಿ, ಬಟ್ ಅವನ ಮನೆಯಲ್ಲಿ ಬೆಳೆದಿರೋ ರೀತಿನೇ ಬೇರೆ. ಸೊ ನಾನು ಹೇಗಿದ್ದೀನಿ ಅವನು ಹಂಗೆ ಇರಬೇಕು ಅಂದರೆ ಅದು ತಪ್ಪಾಗುತ್ತೆ. ಸೊ ಅಲ್ಲೆಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಆ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡು ಹೋದರೆ ಐ ಥಿಂಕ್ ಇಟ್ ವಿಲ್ ಬಿ ಅಮೇಝಿಂಗ್. ಮೂರನೇದು ಐ ಥಿಂಕ್ ನನಗೆ ಪರ್ಸನಲಿ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಅಂದರೆ ನನಗೆ ಈ ಗಿಫ್ಟ್ಸ್ಗಳು ಅದು ಸೆಕೆಂಡ್ರಿ. ನನಗೆ ಟೈಮ್ ಕೊಟ್ಟರೆ ಅದು ಮೇ ಬಿ ಒಂದು ಚಿಕ್ಕ ಟೀ ಅಂಗಡಿಗೆ ಹೋಗಿ ಟೀ ಕುಡಿಯೋಣ ಅಂತ ಅಂದ್ರೂ ನಂಗೆ ಸಾಕು, ಅದೇ ದೊಡ್ಡ ವಿಷಯ. ನನಗೆ ಸ್ವಲ್ಪ ಕೇರಿಂಗ್ ಇರಬೇಕು, ಟೈಮ್ ಕೊಡ್ಬೇಕು. ಬಿಕಾಸ್ ಐ ಥಿಂಕ್ ಟೈಮ್ ಕೊಟ್ಟಾಗಲ್ವಾ ನಾವು ಇನ್ನೂ ಮಾತಾಡೋದಕ್ಕೆ, ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದು. ಸೊ ಐ ಥಿಂಕ್ ಅಷ್ಟಿದ್ರೆ ನನಗೆ ಇಷ್ಟೇ ಸಾಕಪ್ಪ, ಇಷ್ಟಿದ್ದೇ ಇನ್ನೂ ಸಿಗ್ತಾ ಇಲ್ಲ. ಇನ್ನಾನು 10 ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಿದರೆ ಸಿಗೋದೇ ಇಲ್ಲ ಅನ್ಸುತ್ತೆ. ಒಂದು ಪಟಾಕಿ ರೌಂಡ್ ಅಂತ ಇದೆ, ಪಟಾಕಿ ಆಚೆ ಹೋಗಿ ಹೊಡಿತೀವಿ ನಾವು ರೋಡಲ್ಲಿ. ಇದು ಒಂಥರ ಮಾತಿನ ಪಟಾಕಿ ಅನ್ಕೊಳ್ಳಿ. ಒಂದೊಂದು ಪದ ಹೇಳ್ತಾ ಹೋಗ್ತೀನಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಟ್ಟಂತ ಯಾರು ನೆನಪಾಗ್ತಾರೆ ಅಂತ ಹೇಳಬೇಕು. ಎಲ್ಲೋ ತಗ್ಲಾಕೊಳ್ಬೇಡಿ, ಯೋಚನೆ ಮಾಡಿ ಹೇಳಿ. ಜನಗಳೇ ತಗ್ಲಾಕೊಂಡ್ರೆ ಅದಕ್ಕೆ ಕಾರ್ತಿಕ್ ಅವರೇ ಹೊಣೆ. ನೀವು ಅವ್ರನ್ನ ನೋಡ್ಕೋಬಹುದು. ಅದು ಆಫೀಸ್ ಅಡ್ರೆಸ್ ಬೇಕಿದ್ರೆ ನಾನು ಹೇಳ್ಕೊಡ್ತೀನಿ. ಓಕೆ, ಹೊಡಿಯೋಣ ಪಟಾಕಿ. ಸರ್ಪಟಾಕಿ. ಸರ್ಪಟಾಕಿ ಅಂದ್ರೆ ಮಾತಾಡೋದಲ್ಲ ಜಾಸ್ತಿ. ಏನಾದರೂ ಅಸಂಪ್ಷನ್ ಇಟ್ಕೋಬಹುದು ನೀವು. ಸರ್ಪಟಾಕಿ ಅಂದ್ರೆ ಯಾರು ನೆನಪಾಗ್ತಾರೆ ನಿಮಗೆ, ಅಥವಾ ಅವ್ರ ವ್ಯಕ್ತಿತ್ವ ಅದಕ್ಕೆ ಸಿಂಕ್ ಆಗುತ್ತೆ ಅನ್ನೋ? ಐ ಥಿಂಕ್ ಹುಡುಗರಲ್ಲಿ ನನಗೆ ನಿರಂಜನ್ ದೇಶಪಾಂಡೆ ಅವರು ಚಪ 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 ಅಂತ ಮಾತಾಡ್ತಾರೆ, ನಿಲ್ಸದೇ ಇಲ್ಲ. ಮೊನ್ನೆ ನಮ್ ಜೈ ಸಾಂಗ್ ಲಾಂಚಿಗೆ ಬಂದಿದ್ರು. ಸೊ ನಾನು ಟಕ್ ಅಂತ ನಂಗೆ ಬಂತು ಮೈಂಡ್ಗೆ ಅವ್ರ ಹೆಸರು. ಯಾಕಂದ್ರೆ ಮಾತಾಡ್ಕೊಳ್ತೆ ಅವ್ರಿಗೆ ಮೈಕ್ ಕೊಟ್ರೆ ಮೈಕ್ ಬ್ಲಾಸ್ಟ್ ಆಗಿಬಿಡುತ್ತೆ ಅನ್ಸುತ್ತೆ. ಸೊ ಚಿನ್ಕುರುಳಿ. ಅಯ್ಯಪ್ಪ, ಇವ್ರು ಇಂಥದೆಲ್ಲ ಇದು ಪಟಾಕಿನಾ? ಚಿನ್ಕುರುಳಿ ಹೆಂಗಿರುತ್ತೆ ಅದು? ನೋಡೇ ಇಲ್ವಾ ನೀವು ಚಿನ್ಕುರುಳಿ? ಹಂಗಂದ್ರೆ ನೀವೇ ಚಿನ್ಕುರುಳಿ. ನನ್ಗೆ ಗೊತ್ತಿಲ್ಲ ನಿಜ ಯಾವ ತರ ಇರುತ್ತೆ. ನಿಮ್ಮನ್ನೇ ಇಟ್ಕೊಂಡ್ ಬಿಡೋಣ ಬಿಡಿ, ಅದ್ವಿತಿ ಶೆಟ್ಟಿ ಚಿನ್ಕುರುಳಿ. ಆಯ್ತು ಬಿಡಿ, ನೀವೇ ಒಂದು ಹೆಸರು ಕೊಟ್ರೆ ಅಂದ್ರೆ ಯಾಕೆ ಬೇಡ ಹೇಳುತ್ತೆ. ಸುರ್ಸುರ್ ಬತ್ತಿ. ಸುರ್ಸುರ್ ಬತ್ತಿ ಅಂದ್ರೆ ಸ್ಪಾರ್ಕಲ್ ಆಗ್ತಾರಲ್ಲ. ಅಲ್ಲ, ಯಾಕೆ ನನಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರು ಯಾರು ತಲೆಗೆ ಬರ್ತಾ ಇಲ್ಲ? ಬ್ಲ್ಯಾಂಕ್ ಆದ್ನ ತಲೆಯಲ್ಲಿ ಪಟಾಕಿ ಹೊಡೆದ ಏನೋ ಒಂದು ಕ್ವಾಲಿಟಿ ಹೇಳ್ಬೋದು ನೀವು. ಐ ಥಿಂಕ್ ಐ ಟೇಕ್ ರಚಿತಾರಾಮ್. ಯಾಕಂದ್ರೆ ಅವ್ರು ಮಾಡಿರುವಂಥ ಸಿನಿಮಾಗಳು, ಅವ್ರಿಗಿರುವಂಥ ಫ್ಯಾನ್ಸ್ಗಳು ಅಷ್ಟು ಅದು ಧೂಮ್ ಧಾಮ್ ಆಗಿದೆ. ಸುರ್ಸುರ್ ಬತ್ತಿ ಎಲ್ಲರದು ಫೇವ್ರೆಟ್. ಓಕೆ. ಭೂಚಕ್ರನ ಐ ಥಿಂಕ್ ಭೂಚಕ್ರಗೆ ನಾನು ಯಶ್ ಅವ್ರನ್ನ ಹೇಳ್ತೀನಿ. ಯಾಕಂದ್ರೆ ಅದೆಷ್ಟು ಫಾಸ್ಟ್ ಆಗಿ ತಿರುಗುತ್ತೆ ನೋಡಿ. ಅವರು ಕೆಲಸದಲ್ಲಿ ಅಷ್ಟೇ ಫಾಸ್ಟ್ ಇದ್ದಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಅವ್ರು ಇನ್ವಾಲ್ವ್ ಆಗ್ತಾರೆ, ಪ್ರತಿಯೊಂದಕ್ಕೂ ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ ತೋರಿಸ್ತಾರೆ. ಆ ಚಕ್ರದ ಥರ ಟಕ್ 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 ಹೋಗಿ ಕೆಲಸ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ನಾನು ನೋಡಿದ್ದೀನಿ. ಬಿಕಾಸ್ ರಾಮಾಚಾರಿ ಮಾಡಿದಾಗ ಅವ್ರು ಹೆಂಗೆ ಸಾಂಗ್ ರೆಕಾರ್ಡಿಂಗ್ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ, ಕಾಲಿಗೆ ಚಕ್ರ ಹಾಕಿ ಹೆಂಗೆ ನಾವು ಓಡಬೇಕು ಆ ಥರ. ಸೊ ಯಶ್ ಅವ್ರನ್ನ ಹೇಳ್ತೀನಿ. ಆಟಮ್ ಬಾಂಬ್. ಐ ಥಿಂಕ್ ಸುದೀಪ್ ಸರ್. ಯಾಕಂದರೆ ಅವ್ರು ನೋಡೋಕೆ ಅಷ್ಟು ಬಾಂಬ್ ಥರ ಇದ್ದಾರೆ. ಆ್ಯಂಡ್ ಅವ್ರ ಮಾತುಗಳಲ್ಲಿ ಆ ಪವರ್ ಇದೆಯಲ್ಲ, ಅದು ಎಲ್ರದ್ದು ಹಾರ್ಟ್ನ ಬ್ಲಾಸ್ಟ್ ಮಾಡುತ್ತೆ. ಸೊ ಅದಕ್ಕೆ ಸುದೀಪ್ ಸರ್. ರಾಕೆಟ್ ಐ ಥಿಂಕ್ ರಾಕೆಟ್ ನಾನು ದರ್ಶನ್ ಸರ್ ಹೇಳ್ತೀನಿ. ಬಿಕಾಸ್ ಅವರ ಫ್ಯಾನ್ ಬೇಸ್ ಇದೆಯಲ್ಲ, ಅದು ರಾಕೆಟ್ ಎಷ್ಟು ಮೇಲೆ ಹೋಗುತ್ತೆ ಅದಕ್ಕಿಂತ ಆ ಕಡೆ ಇದೆ. ಸೊ ಅವ್ರಿಗೆ ಇರೋ ಅಷ್ಟು ಫ್ಯಾನ್ ಬೇಸ್ ಬೇರೆ ಯಾರಿಗೂ ಇಲ್ಲ. ಸೊ ಹಾಗಾಗಿ ದರ್ಶನ್ ಸರ್. RDX ಸುಮ್ಮನೆ ತಮಾಷೆಗೆ ಹೇಳಿದೆ, ಇದು ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಬೈಕ್ ತಾನೆ? ಬಾಂಬ್. ಸಾರಿ, ದೊಡ್ಡ ಬಾಂಬ್. ನಾವ್ ಯಾರು ಇರಲ್ಲ ಅದು ಬ್ಲಾಸ್ಟ್ ಅಂದ್ರೆ. ಹೌದಾ? ಅಯ್ಯಪ್ಪ ಬೇಡಪ್ಪ, ಯಾರು ಇಲ್ಲ, ಎಲ್ಲರೂ ನಮ್ಮ ಇಂಡಸ್ಟ್ರಿ ಅವ್ರು ತುಂಬಾ ಒಳ್ಳೆಯವರು. ಆ ತರ ಬಾಂಬ್ ಹೊಡಿಯೋದು ಬೇಡ ಬೇಡ. ಒಂದು ಮೆಮೊರಿ ಓಪನ್ ಮಾಡಿದ್ರಿ ನೀವು. ನಾವು ಸಿಗ್ತಾ ಇರ್ತೀವಿ ಬೇರೆ ಬೇರೆ ಫಂಕ್ಷನ್ಸಲ್ಲಿ, ಆವಾಗ ಮಾತಾಡೋದು ಒಂದು ಕಡೆ, ಈ ಥರ ಕೂತ್ಕೊಂಡು ಹಬ್ಬದ ಟೈಮಲ್ಲಿ ರಿಲ್ಯಾಕ್ಸ್ ಆಗಿ ಮಾತಾಡೋದು ಒಂದು ಕಡೆ. ಹಬ್ಬ ಯಾವಾಗಲೂ ಒಂದು ಹೊಸ ದಾರಿನ ನಮಗೆ ತೆರೆದಿಡುತ್ತೆ. ಅದ್ರ ಜೊತೆಗೆ ನಿಮ್ಮ ಜರ್ನಿ ಕೂಡ ಈಗ ಬೇರೆಯದೇ ಟರ್ನನ್ನು ಪಡೆದುಕೊಳ್ತಾ ಇದೆ. ದೀಪಾವಳಿ ಅನ್ನೋದಕ್ಕೆ ನಾನು ಒಂದು ಕೊನೆಯದಾಗಿ ಪ್ರಶ್ನೆ ಹಾಕಿ ನಾನು ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ. ನಾನು ಮೊನ್ನೆ ನೋಡಿದೆ, ನಮ್ಮ ಮನೆ ಇರೋದು ಲಾಲ್ಬಾಗ್ ಹತ್ರ.
ದೀಪಾವಳಿ ಆಚರಣೆನ ಹೇಗೆ ಮಾಡಬೇಕು ಅಂತ ನಾವು ಕಲೀಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇದ್ದೀವಿ. ಒಬ್ಬ ಹುಡುಗ ಏನು ಮಾಡ್ತಾ ಇದ್ದ ಅಂದರೆ ಒಂದು ವಾಟರ್ ಬಾಟ್ಲಲ್ಲಿ ರಾಕೆಟ್ ಇಟ್ಬಿಟ್ಟು ಅದನ್ನು ಅಡ್ಡಕ್ಕೆ ರೋಡ್ಗೆ ಬಿಟ್ಬಿಟ್ಟಿದ್ದ. ಇಂಥ ಹುಚ್ಚರ ಜೊತೆ ನಾವು ಬದುಕಬೇಕಾದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆಚರಣೆ ಬಗ್ಗೆ, ಸೇಫ್ಟಿ ಬಗ್ಗೆ, ದೀಪಾವಳಿ ಬಗ್ಗೆ ನಿಮ್ಮ ಮಾತು? ಐ ಥಿಂಕ್ ಲೈಫ್ ತುಂಬ ಚಿಕ್ಕದು. ಇವತ್ತಿದ್ದೀವಿ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಎಂಜಾಯ್ ಮಾಡಬೇಕು. ಆ ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಅಂತ ಇರಬೇಕು. ತೀರಾ ನಾವೇ ದೊಡ್ಡ ವ್ಯಕ್ತಿಗಳು, ನಮಗೆಲ್ಲ ಗೊತ್ತು ಅಂತ ಹೇಳಿ ಅವಾಗಲೇ ಹೇಳಿದ್ರಿ ಗೊತ್ತರ, ಗಿರ್ಗಿಟ್ಲೆ ಥರ ಅಂತ. ಲೈಫ್ ಅಷ್ಟೇ, ಅದು ಟರ್ನ್ ಆಗಿ ಪಾಠ ಕಲಿಸುತ್ತೆ. ಬಿಕಾಸ್ ಯಾರ ಜೊತೆ ನಾವು ಬೇಕಿದ್ರು ಪಂಗ ಹೊಡಿಬೋದು, ಆದರೆ ಯೂನಿವರ್ಸ್ ಅಂತ ಹೇಳಿ ಹೇಳ್ತೀವಿ, ದೇವರು ಏನಂತ ಹೇಳ್ತೀವಿ, ಅವ್ರ ಜೊತೆ ನಮ್ಗೆ ಆಗಲ್ಲ. ಬಿಕಾಸ್ ಕೆಲವ್ರು ನಾನು ನೋಡಿದ್ದೀನಿ, ಇವಾಗ ಆಚರಣೆ ಮಾಡೋಕ್ಕೆ ಹೋದಾಗ ಏನಾಗಲ್ಲ ಮಚ್ಚ, ಬಾ ಮಚ್ಚ, ನಾನಿದ್ದೀನಿ ಮಚ್ಚ ಅಂತ ಎಲ್ಲ ಹೇಳ್ಕೊಂಡೆಲ್ಲ, ಆ ಥರ ವರ್ಕ್ ಆಗಲ್ಲ. ಬಿಕಾಸ್ ಇವಾಗ ನಾವು ಮನುಷ್ಯರು ಹೆಂಗೆ ವರ್ಕ್ ಆಗ್ತೀವಿ, ಒಂದು ಕ್ರ್ಯಾಕರ್ಸ್ ಇರಲಿ ಅಥವಾ ನಾವು ಆಚರಣೆ ಮಾಡೋ ರೀತಿ ಇರಲಿ, ಅದನ್ನು ನಾವು ಫಾಲೋ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಐ ಥಿಂಕ್ ಇನ್ನೊಂದೇನು ಗೊತ್ತಾ, ಯಾರಿಗೂ ಆ ಥರ ಆಗಬಾರ್ದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ರಾಕೆಟ್ ಇದು ಹೇಳಿದ್ರಿ, ಇವಾಗ ಆ ಹುಡುಗ ಯಾರಿದ್ದಾನೆ ಅವನಿಗೇನು ಆಗಬಾರ್ದು ಆಯ್ತಾ, ದೇವರು ಅವ್ನಿಗೇನು ಮಾಡೋದು ಬೇಡ, ಬಟ್ ಅವನಿಂದಾಗಿ ಇನ್ನೊಬ್ರಿಗೂ ಆಗೋದು ಬೇಡ ಅಲ್ಲ. ಅವನಿಗೇನಾಗದೆ ಇದ್ದು ಅವ್ನು ಆರಾಮ್ಸೆ ರಾಕೆಟ್ ಹೋಯ್ತು ಅಂತ ಹೇಳಿ ಇನ್ನೊಬ್ರು ತಲೆ ಮೇಲೆ ಹೋಗಿ ಬಿದ್ದರೆ, ಸೊ ಯಾಕೆ ಬೇಕು? ನಾವು ಏನು ಎಂಜಾಯ್ಮೆಂಟ್ ಮಾಡಬೇಕು ಅದನ್ನು ಲಿಮಿಟಲ್ಲಿ ಮಾಡ್ಬೋದು, ಅಚ್ಚುಕಟ್ಟಾಗಿ ಮಾಡ್ಬೋದು, ಪ್ರಿಕಾಷನ್ಸ್ ತಗೊಂಡು ಮಾಡ್ಬೋದು. ಆ್ಯಂಡ್ ನೀವು ನನ್ನ ಹತ್ರ ಅದನ್ನು ಕೇಳಿದರೆ ನಾನು ಸೇ ನೋ ಟು ಕ್ರ್ಯಾಕರ್ಸ್. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ದೀಪಾವಳಿ ಬಗ್ಗೆ ಕೇಳಿದ್ರೆ ದಯವಿಟ್ಟು ದೀಪಗಳನ್ನು ಹಚ್ಚಿ, ಬೇಕಿದ್ರೆ ಸುಸುರು ಕಡ್ಡಿ ಬತ್ತಿ ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಸೈಲೆಂಟಾಗಿ ನೀವು ನಿಮ್ಮ ಮನೆಯಲ್ಲಿ ಇದು ಮಾಡಿ, ಮತ್ತು ಅದು ಚಕ್ರ ಮತ್ತು ಅದು ಇನ್ನೊಂದು ಪಾಟ್ ಅದೆಲ್ಲ ಓಕೆ, ಸೌಂಡ್ ಇಲ್ದಿರೋದನ್ನ ಯೂಸ್ ಮಾಡಿ. ಆ್ಯಂಡ್ ಆದಷ್ಟು ಕಮ್ಮಿ ಯೂಸ್ ಮಾಡಿ, ಯಾಕಂದರೆ ಪೊಲ್ಯೂಷನ್ ಆಗುತ್ತೆ. ನೋಡಿ ಆಲ್ರೆಡಿ ಅವ್ರಿಗೆ ಗಂಟ್ಲು ನೋವು ಬಂದಿದೆ, ಆ ಥರನೇ ನನಗೂ ಬಂದಿದೆ. ಅದೆಲ್ಲ ಆಗೋದೇ ಇಂಥ ಒಂದು ವಿಷಕಾರಿ ಏನು ವಸ್ತುಗಳಿಂದ. ಸೊ ದಯವಿಟ್ಟು ಸೇ ನೋ ಟು ಕ್ರ್ಯಾಕರ್ಸ್. ಓಕೆ, ದೀಪ ಭರವಸೆಯ ಸಂಕೇತ. ದೀಪ, ಎಣ್ಣೆ, ಬತ್ತಿಗಳು ಯಾವತ್ತೂ ಕೂಡ ಖಾಲಿಯಾಗದೇ ಇರಲಿ. ಒಂದಷ್ಟು ಹೊಸ ಸಿನಿಮಾಗಳು, ಐಡಿಯಾಗಳು, ಒಂದಷ್ಟು ಹೊಸ ದಾರಿಗಳ ಜೊತೆ ನಮ್ಮ ಮುಂದೆ ಮತ್ತೆ ನೀವು ಬರ್ತಾ ಇರಿ. ವಿ ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಕರೆದು ಇಷ್ಟೊತ್ತು ಮಾತಾಡ್ಸಿದ್ದಕ್ಕೆ ಐ ಥಿಂಕ್ ನಾನು ಹೇಳಬೇಕು ಐ ಆಮ್ ಗ್ರೇಟ್ಫುಲ್ ಅಂತ. ಆ್ಯಂಡ್ ಜೈ ಸಿನಿಮಾ ಬಂದಾಗ November 14th ನೋಡಿ ನನಗೆ ಹೇಳಿ ಹೇಗಿತ್ತು ಅಂತ. ಓಕೆ, ಶೋರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕತ್ತಲು ಕಳೆದ ಮೇಲೆ ಬೆಳಕು ಸೃಷ್ಟಿ ಆಗಲೇಬೇಕು. ನೋವುಗಳೆಲ್ಲ ಮರೆಮಾಚಿ ಮತ್ತೆ ಸಂತೋಷಗಳು ಉಕ್ಕಲೇಬೇಕು. ಅದ್ವಿತಿ ಶೆಟ್ಟಿಯವರು ಕೂಡ ಒಂದಷ್ಟು ನೋವುಗಳು, ಸಂಕಷ್ಟಗಳು, ಜರ್ನಿಗಳನ್ನು ದಾಟ್ಕೊಂಡೇ ಬಂದಿದ್ದಾರೆ. ಅವರ ಸಿನಿ ಜರ್ನಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಆಶಯದ ಜೊತೆಗೆ ಈ ದೀಪಾವಳಿ ವಿಶೇಷವನ್ನು ನಾನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.